ಸ್ವಯಮೇವ ಮೃಗೇಂದ್ರ ಅಂದರೆ ಸ್ವಯಂ ಪ್ರಯತ್ನದಿಂದ. ಇಂದ್ರ ಅಂದರೆ ರಾಜ. ಹಾಗೆ ಸ್ವಯಮೇವ ಮೃಗೇಂದ್ರ ರಾಜ ಕಾಡಿನಲ್ಲಿ ಆಗಬೇಕಾದ್ರೆ ಸ್ವಯಂ ಪ್ರಯತ್ನದಿಂದ ಆಗಿದೆ. ಅದಕ್ಕೆ ಹೊಂದಿಕೊಂಡಿರುವಂಥ ಶ್ಲೋಕ ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರಃ. ನಾಭಿಷೇಕೋ ನ ಸಂಸ್ಕಾರ ಅಂದರೆ ಯಾವುದೇ ವ್ಯಕ್ತಿಯನ್ನಿರ್ಬೋದು ಅಥವಾ ಪ್ರಾಣಿಯನ್ನಿರ್ಬೋದು, ಯಾರನ್ನು ಉದಾಹರಣೆಗೆ ವಿಶೇಷವಾಗಿ ಸಿಂಹಕ್ಕೆ ಸಂಬಂಧಪಟ್ಟಂತೆ ಶ್ಲೋಕ ಇದೆ. ಸಿಂಹಕ್ಕೆ ಯಾರಾದರೂ ಕಾಡಿನ ರಾಜ ಅಂತ ಪುರೋಹಿತರನ್ನ ಕರೆದು ಸಿಂಹಾಸನ ಕೂರಿಸಿ ಅಭಿಷೇಕ ಮಾಡಿ ಅಥವಾ ಅವನಿಗೆ ಇದು ಮಾಡಿ ಪಟ್ಟಾಭಿಷೇಕ ಮಾಡಿ ಮೇಲೆ ಕೂರಿಸ್ತೀವಿ. ಕೂರಿಸಿದಾರ? ಇಲ್ಲ. ಸಿಂಹ ಅಂದರೆ ರಾಜ, ಪರಾಕ್ರಮ. ಅದಕ್ಕೆ ಸಿಂಹಕ್ಕೆ ಯಾರೂ ಕೂಡ ನೀನು ರಾಜ ಅಂತ ಹೇಳಿ ಎಲ್ಲರೂ ಕರೆದು ಮೇಲ್ಗಡೆ ಕೂರಿಸಿ ಸನ್ಮಾನ ಮಾಡಿ ಕಿರೀಟ ಹಾಕಿ ನೀನೇ ರಾಜ, ನಾವೆಲ್ಲ ಪ್ರಜೆಗಳು ಅಂತ ಯಾವ ಪ್ರಾಣಿಗೂ ಕೂಡ ಮಾಡಲೇ ಇಲ್ಲ. ಸಿಂಹ ಸ್ವಯಂ ಪರಾಕ್ರಮದಿಂದ ಸ್ವಯಂ ಪ್ರಯತ್ನದಿಂದ ತಾನೇ ರಾಜ ಆಯಿತು. ಅದಕ್ಕೆ ಹೇಳಿ ನಾಭಿಷೇಕ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆವನಿ ವಿಕ್ರಮಾರ್ಜಿತ ಸತಿ. ವಿಕ್ರಮಾರ್ಜಿತ ಪರಾಕ್ರಮ ಸ್ವಯಮೇವ ಮೃಗೇಂದ್ರ. ಅದಕ್ಕೆ ಯಾರೂ ಕೂಡ ಹುಟ್ಟಿನಿಂದ ಯಾರೂ ಕೂಡ ಪರಾಕ್ರಮಿಗಳಾಗಿರುವುದಿಲ್ಲ, ಪ್ರತಿಭಾವಂತರಾಗಿರುವುದಿಲ್ಲ, ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರುವುದಿಲ್ಲ. ಆದರೆ ಸ್ವಯಂ ಪ್ರಯತ್ನ ಏನಿದೆಯಲ್ಲ, ಆ ಪ್ರಯತ್ನದಿಂದ ಮಾಡಬೇಕು ಅಂತ ಇದೆ. ನಮಗೆ ಮೆಸೇಜ್ ಏನು ಅಂದರೆ, ಸಿಂಹ ಹೇಗೆ ಕಾಡಿನ ರಾಜ ಆಯಿತು. ಅದಕ್ಕೆ ನಾನು ಇನ್ನೊಂದು ಮಾತು ಹೇಳ್ತೇನೆ. ಸಿಂಹಕ್ಕೆ ಯಾವ ಕಾಡಾದರೆ ಅಲ್ವಾ? ಸಿಂಹಕ್ಕೆ ಯಾವ ಕಾಡಾದರೆ ಯಾವ ಕಾಡಿಗೆ ಬೇಕಾದ್ರೂ ಹೋಗ್ಬೋದು, ರಾಜನೇ. ಇಲ್ಲ ಇದು ದಾಟಿ ಬೇರೆ ಕಾಡು ಹೋಯ್ತು ಅದು ಬೇರೆ ರಾಜ್ಯ ಅಂತಿಲ್ಲ. ಸಿಂಹ ಅಂದರೆ ಅದು ಪರಾಕ್ರಮ. ಸಿಂಹಕ್ಕೆ ಇನ್ನೊಂದು ಹೆಸರೇ ಪರಾಕ್ರಮ. ಅದಕ್ಕೆ ಸಿಂಹ ಸ್ವಯಂ ಪರಾಕ್ರಮದಿಂದ ಸ್ವಯಂ ಪ್ರಯತ್ನದಿಂದ ಅದು ರಾಜ ಆಯಿತು. ಯಾರೂ ಕೂಡ ಅದಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲ. ಹಾಗೆ ಮನುಷ್ಯನಾದನು ಸ್ವಯಂ ಪ್ರಯತ್ನದಿಂದ ಅವನು ಏನು ಬೇಕಾದ್ರೂ ಆಗ. ಶರೀರ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಅದನ್ನು ಉಪಯೋಗಿಸಿಕೊಂಡು ಬೇಕಾದಾಗ ವಿಶ್ವನಾಥ ದತ್ತ ಹತ್ರ ನರೇಂದ್ರ ಹೋಗಿ ಕೇಳ್ತಾನೆ, ಎಲ್ಲ ನೀನು ಅವರಿಗೆ ಕೊಡ್ತೀಯಾ, ಎಲ್ಲ ಕೊಡ್ತೀಯಾ, ದಾನ ಮಾಡ್ತೀಯಾ, ನನಗೇನು ಕೊಟ್ಟಿದ್ಯಾ ಅಂತ ವಿಶ್ವನಾಥ ದತ್ತ ಹತ್ರ ನರೇಂದ್ರ ಕೇಳ್ತಾನೆ. ಆವಾಗ ವಿಶ್ವನಾಥ ದತ್ತ ಏನು ಮಾಡ್ತಾರೆ, ನೇರವಾಗಿ ಅವನು ಕರ್ಕೊಂಡೋಗಿ ನಿಲ್ಲಿಸ್ತಾನೆ. ನೋಡಿ, ನಿಮ್ಗೆ ಶರೀರ ಕೊಟ್ಟಿದ್ದೀನಿ, ಇನ್ನು ಕನ್ನಡಿ ಮುಂದೆ ನಿಲ್ಲಿಸ್ತಾರೆ, ಮಿರರ್ ಮುಂದೆ ಏನು ಬೇಕಾದ್ರೆ ಆಗ್ಬೋದು, ಪ್ರಯತ್ನ ಮಾಡ್ಬೋದು. ಆಗ ಆಗಲಿ ಅಂತ ಹೋಗಿ ಶರೀರ ಉಪಯೋಗಿಸ್ಕೊಂಡು ಕೆಟ್ಟದ್ದು ಮಾಡ್ಬೋದು, ಒಳ್ಳೆಯದು ಮಾಡ್ಬೋದು. ಅದಕ್ಕೆ ಭಗವಂತ ನಮಗೆ ಶರೀರ ಕೊಟ್ಟಿದ್ದಾನೆ, ಶರೀರ ಒಳಗಡೆ ಬುದ್ಧಿ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಅದರೊಳಗಡೆ ಒಂದು ಆತ್ಮ ಇದೆ. ಇದೆಲ್ಲವನ್ನು ಉಪಯೋಗಿಸ್ಕೊಂಡು ಮನುಷ್ಯ ಮಾಧವನಾಗ ಏನು ಬೇಕಾದ್ರೆ ಆಗ. ರಾಜನೂ ಆಗ್ಬೋದು, ರಾಣಿನೂ ಆಗ್ಬೋದು, ಹೆಣ್ಮಕ್ಳು ಪರಾಕ್ರಮನೂ ಆಗ್ಬೋದು, ಪರಾಕ್ರಮ ಶಕ್ತಿವಂತರಾಗ್ಬೋದು. ಸೊ ಅದಕ್ಕೆ ಈ ಶ್ಲೋಕದ ಅರ್ಥ ಏನು ಅಂದರೆ, ಪ್ರತಿಯೊಬ್ಬರೂ ಕೂಡ ಪ್ರಯತ್ನ ಮಾಡಬೇಕು, ಸುಮ್ಮನೆ ಕೂರಬಾರ್ದು, ಏನೋ ಯೋಚನೆ ಮಾಡ್ತಾ ಕೂರಬಾರ್ದು. ನಾನೇನಾದರೂ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರಬೇಕು. ನಾನು ಒಳ್ಳೆ ಯೋಗ ಶಿಕ್ಷಕ ಆಗಬೇಕು, ನಾನು ಒಳ್ಳೆ ಪ್ರತಿಭಾವಂತ ಆಗಬೇಕು, ನಾನು ಒಳ್ಳೆ ಸಮಾಜ ಸೇವಕ ಆಗಬೇಕು, ಸಮಾಜಕ್ಕೆಲ್ಲರಿಗೂ ಬೇಕಾಗಿ ಬದುಕಬೇಕು. ನಾನು ಆ ಥರದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತೇನೆ. ಆ ಪ್ರಯತ್ನ ಮಾಡ್ತಾ ಬಂದರೆ ನಿಶ್ಚಿತವಾಗಿ ನಾವು ಕೂಡ ಸಮಾಜದಲ್ಲಿ ಗುರುತಿಸಲ್ಪಡ್ತೀವಿ. ಬೇರೆಯವರಿಗಿಂತ ಭಿನ್ನವಾದ ಜೀವನ ನಮ್ಮದಾಗಿರುತ್ತೆ. ನಮ್ಮ ಜೀವನ ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ. ಅವ್ರು ಹಾಗೆ ಬದುಕಬೇಕು ನಾನು ಅಂತ ಬೆರಳು ಮಾಡಿ ತೋರಿಸುವಷ್ಟು ರೀತಿಯಲ್ಲಿ ನಾವು ಆ ರೀತಿ ಜೀವನ ನಡೆಸಬೇಕು. ಅದು ನಿಜವಾದ ಜೀವನ, ಇನ್ನೊಬ್ಬರಿಗೆ ಮೇಲ್ಪಂಕ್ತಿಯ ಜೀವನ. ಸೊ ಇದು ಇವತ್ತಿನ ಒಂದು ಚಿಂತನದ
ಒಂದಿಷ್ಟು ಆಸನಗಳ ಅಭ್ಯಾಸ, ನಮಗೆ ಕೆಲವೊಂದಿಷ್ಟು ಆಸನಗಳು ಮಾಡುವಾಗ ನಾವೇ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಬೆಲ್ಟನ್ನು ಉಪಯೋಗಿಸಿಕೊಂಡು ಯಾವ ಥರ ಮಾಡಬೇಕು ಮತ್ತು ಪರ್ಫೆಕ್ಷನ್ ಕಡೆಗೆ ಮತ್ತು ಆಸನದ ಲಾಭದ ಕಡೆಗೆ ಹೋಗುದಿದ್ರೆ ಏನು ಮಾಡಬೇಕು, ಈ ಥರದ ಅನೇಕ ಸಂಗತಿಗಳನ್ನು ನಾವಿವತ್ತು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇದಕ್ಕಿಂತ ಮುಂಚೆ ಭಾಳ ಇಂಪಾರ್ಟೆಂಟ್ ಸಂಗತಿ ಅಂದರೆ, ಭಾಳ ಮಹತ್ವದ್ದು, ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗಿರುವಂಥ ಒಂದು ಪಾಯಿಂಟ್ ಅಂದರೆ ಈ ಪ್ರಾಪ್ಸ್ ಎಲ್ಲಿಂದ ಬಂತು ಅಂತ. ನಾವು ಹೇಳ್ತೀವಿ ಅಯ್ಯಂಗಾರ್ ಮೆಥಡ್ ಯೋಗ, ಅಯ್ಯಂಗಾರ್ ಮೆಥಡ್. ನಿಮ್ಗೆ ಯಾವುದು ಕೇಳಿದ್ರೆ ಅದು ಅಯ್ಯಂಗಾರ್ ಮೆಥಡ್ ಯೋಗ ಅಲ್ವಾ? ತುಂಬ ಜನ ಕೇಳ್ತಾರೆ ಅಯ್ಯಂಗಾರ್ ಯೋಗ ನಾನು ಅಂತ. ಸೊ ಅಯ್ಯಂಗಾರ್ ಯೋಗ, ಅಯ್ಯಂಗಾರ್ ಯೋಗ ಮೆಥಡ್ ಇದೆಲ್ಲವೂ ಕೂಡ ಅಯ್ಯಂಗಾರ್ ಅವರ ಆವಿಷ್ಕಾರ. ಇವತ್ತು ಜಗತ್ತಿನ ಅನೇಕ ದೇಶಗಳಲ್ಲಿ ಯೋಗಾಭ್ಯಾಸ ಮಾಡುವವರು ಈ ಥರ ಚೇರ್ ಉಪಯೋಗಿಸ್ಕೊಂಡು, ಬೆಲ್ಟ್ ಉಪಯೋಗಿಸ್ಕೊಂಡು, ಬ್ರಿಕ್ ಉಪಯೋಗಿಸ್ಕೊಂಡು, ಈ ಥರ ಅನೇಕ ಪರಿಕರಗಳನ್ನು ಉಪಯೋಗಿಸ್ಕೊಂಡು ಯೋಗಾಭ್ಯಾಸ ಮಾಡುವಂಥದ್ದಿದೆ. ಸೊ ಅಯ್ಯಂಗಾರ್ ಅವರು ಇದನ್ನು ಹೇಗೆ ಕಂಡುಹಿಡಿದ್ರು ಹಾಗಾದರೆ? ಅವರ ಮನಸ್ಸಿನಲ್ಲಿ ಅನ್ನಿಸ್ತು ಹೀಗೆ ಇದನ್ನು ಕಂಡುಹಿಡಿದು ಬಿಡಬೇಕು ಅಂತ ಆಗಿದ್ದಲ್ಲ. ಯಾವುದೋ ಒಂದು ವಿಷಯವನ್ನು ಸಂಶೋಧನೆ ಮಾಡಬೇಕಾದ್ರೆ ಯಾವುದೋ ಒಂದು ಘಟನೆಗಳು ನಡೆಯುತ್ತೆ. ಅದಕ್ಕೆ ಒಂದು ಸಾರಿ ಅಯ್ಯಂಗಾರ್ ಹತ್ರ ಒಬ್ಬರು ಥೆರಪಿಗೆ ಬಂದಿದ್ರು, ಯೋಗ ಥೆರಪಿ. ಯೋಗ ಥೆರಪಿಗೆ ಬಂದಾಗ ಅವರಿಗೆ ಸ್ವಲ್ಪ ಹಿಪ್ ಪ್ರಾಬ್ಲಮ್ ಇದೆ. ಹಿಪ್ ಪ್ರಾಬ್ಲಮ್ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕಲ್ಲ, ಅದಕ್ಕೋಸ್ಕರ ಅವ್ರಿಗೆ ಏನು ಮಾಡಿದ್ರು, ಮಲಗಿಸಿದ್ರು. ಮಲಗಿಸಿದಾಗ ಹಿಪ್ ಪ್ರಾಬ್ಲಮ್ ಇದ್ದಾಗ ಸಾಮಾನ್ಯ ಕಾಲು ಅಗಲ ಮಾಡೋದಕ್ಕಾಗ, ಅದಕ್ಕೆ ಅವ್ರಿಗೆ ಏನು ಮಾಡಿದ್ರು ಅಯ್ಯಂಗಾರ್ ಅವರು ಕಾಲು ಅಗಲ ಮಾಡಿಟ್ಟು ಮಲಗಿಸಿದ್ರು. ಸ್ವಲ್ಪ ಹೊತ್ತು ಮಲಗಬೇಕಿಗೆ ನೀವು ಅಂತ. ಅವ್ರು ಭಾರಿ ಸಿಟ್ಟು ಬರ್ತಿತ್ತು ಅಯ್ಯಂಗಾರ್ ಗುರುಜಿ. ಸ್ವಲ್ಪ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಸಿಟ್ಟು ಬಂದ್ಬಿಡೋದು. ನಮ್ಮ ಗುರುಗಳೆಲ್ಲ ಅವ್ರ ಹತ್ರ ಹೊಡೆತ ತಿನ್ಕೊಂಡು ಹಾಕಿದ್ರು. ತಪ್ಪು ಮಾಡಿದ್ರೆ ಅಪ್ಪ ಅಂತ ಪಡೆದ್ಬಿಡೋದು. ಈಗ ಎಲ್ಲ ಹೊಡಿಲಿಕ್ಕೆ ಹೋದ್ರೆ ಏನ್ರಿ ಅಂತ ಅಲ್ವಾ? ಸೊ ಅದಕ್ಕೆ ಇವತ್ತು ಕೂಡ ನಮ್ಮ ಗುರುಗಳು ಹೇಳ್ತಿರ್ತಾರೆ, ಅಯ್ಯಂಗಾರ್ ಹತ್ರ ಎಷ್ಟು ಹೊಡೆದ ತಿಂದಿದ್ವಿ ನಾವು ಆಸನಗಳಿಗೆ ಅಂತ. ರಪ್ಪ ಅಂತ ಹೊಡಿತಾರೆ ಮತ್ತೆ ಸರಿಯಾಗಿ. ಅಷ್ಟು ಭಾರಿ ಕಠೋರ ಹೇಳ್ಕೊಡುವಾಗ. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ಅಷ್ಟೇ ಮೃದು, ಅಷ್ಟೇ ಸಾಫ್ಟ್. ಮೊದಲು ಸ್ವಲ್ಪ ಹಾರ್ಡ್ ಅಂತ ಅನ್ಸುತ್ತೆ, ಆದರೆ ಅಷ್ಟೇ ಸಾಫ್ಟ್. ಸೊ ಅವ್ರಿಗಂತೂ ಕಾಲು ಹೀಗೆ ಅದೆಲ್ಲ ಇಟ್ಕೊಂಡು ಮಲ್ಕೊಳ್ಳಿ ಅಂತ. ಅವರೆಲ್ಲ ಹೋಗಿದ್ರು, ಮತ್ತೆ ವಾಪಸ್ ಬರೋದಂತ ಕಾಲು ವಾಪಸ್ ಬಿಡ್ತಾರೆ. ನೋವಾಗಿತ್ತು ಅವರಿಗೆ. ಮತ್ತೆ ವಾಪಸ್ ಹೇಳಿದ್ರು ಕಾಲಾಗಲ ಇಟ್ಕೊಡು, ಎರಡು ಕಾಲು ನಡುವೆ ಡಿಸ್ಟೆನ್ಸ್ 2 feet ಗ್ಯಾಪ್ ಅಂತ. ಮತ್ತೆ ವಾಪಸ್ ಹೋಗಿ ಎಲ್ಲ ನೋಡ್ತಾರೆ, ಮತ್ತೆ ವಾಪಸ್ ಕಾಲಿಗೆ. ಯಾಕೆಂದ್ರೆ ಪ್ರಾಬ್ಲಮ್ ಹಿಪ್ ಪ್ರಾಬ್ಲಮ್. ನಾವೆಲ್ಲ ಕಾಲಾಗಲ ಇಟ್ಕೊಂಡು ಮಾಡ್ಬೋದು, ಅದರಲ್ಲಿ ಪ್ರಾಬ್ಲಮ್ಮೇ ಹಿಪ್ ಅಲ್ಲ, ಸ್ವಲ್ಪ ಕಾಲಾಗಲ ಮಾಡ್ತಾರೆ. ಅದಕ್ಕೆ ಅಯ್ಯಂಗಾರ್ ಆ ಕಡೆ ಈ ಕಡೆ ನೋಡು, ಒಂದು ಸ್ಟಿಕ್ ಇತ್ತು. ಆ ಸ್ಟಿಕ್ ತಂದು ಎರಡು ಕಾಲು ನಡುವೆ ಇಟ್ಬಿಟ್ಟು, ಎರಡು ಕಾಲು ನಡುವೆ ಸ್ಟಿಕ್ ಇಟ್ಬಿಟ್ಟು, ಅಂದರೆ ಒಂದು ದಂಡ ಸಣ್ಣದೊಂದು. ಆ ಸ್ಟಿಕ್ ಇಟ್ಟು ಮಲ್ಕೊಳ್ಳಿ, ಅಲ್ಗಾಡುವಂಗಿಲ್ಲ ನೀವು. ಎರಡೂ ಕಾಲ ನಡುವೆ ಒಂದು ಕಾಲಿಂದ ಇನ್ನೊಂದು ಕಡೆ ಮಧ್ಯದಲ್ಲಿ ಒಂದು ಸ್ಟಿಕ್ ಇಟ್ಟಿದ್ರಿಂದ ಕಾಲೇನಾಯ್ತು, ಈಗ ಗ್ಯಾಪ್ ಅಗಲ ಆಯ್ತು ಅಲ್ವಾ? ಅಯ್ಯಂಗಾರ್ ಅವರು ಮೊದಲನೇ ಸಂಶೋಧನೆ ಮಾಡಿದ್ದು ಉಪಯೋಗಿಸಿರುವಂಥ ಸ್ಟಿಕ್, ಅದು ಮೊದಲನೇ ಪ್ರಾಪ್ಸ್. ಈಗಲೂ ಕೂಡ ನೀವು ಪುಣೆಗೆ ಹೋದ್ರೆ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಸಣ್ಣ, ಎಲ್ಲ ವಸ್ತುಗಳು ಅಯ್ಯಂಗಾರ್ ಉಪಯೋಗಿಸ್ತಾರೆ. ನಾವು ಹೋಗುವಾಗ ಇರ್ತದೆ, ಅಯ್ಯಂಗಾರ್ ಅವರು ಇರುವಾಗ ಇಟ್ಬಿಟ್ಟಿದ್ದಾರೆ ಒಂದು ಕಡೆ. ಸ್ಟಿಕ್ ನೋಡ್ರಿ, ಇದು ಅಯ್ಯಂಗಾರ್ ಫಸ್ಟ್ ಪ್ರಾಪ್ಸ್ ಅಂತ. ಸೊ ಈ ತರ ಅಲ್ಲಿಂದ ಶುರುವಾಯ್ತು ಅವರಿಗೆ ತಲೆಯಲ್ಲಿ ಆಲೋಚನೆ ಬಂತು, ಯಾರೋ ಒಬ್ರು ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋರಿಗೆ ಯೋಗ, ಅವ್ರಿಗೆ ಮಾಡಿಸ್ಬೇಕಲ್ಲ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಒಂದೊಂದೇ ತಲೆಯಲ್ಲಿ ಬರ್ತಾ ಹೋಯ್ತು. ಹಗ್ಗ ತಗೊಂಡ್ರು, ಹಗ್ಗ ಕಟ್ಟಿದ್ರು. ಯಾರು ಶೀರ್ಷಾಸನ ಮಾಡಿರ್ತಾರಲ್ಲ, ನೀವು ಹಗ್ಗದಲ್ಲಿ ಶೀರ್ಷಾಸನ ಮಾಡಿ ಅಂತ, ರೋಪ್ ಶೀರ್ಷಾಸನ ಅಂತ ಆಯ್ತು ಅಲ್ವಾ? ಆಮೇಲೆ ಒಂದು ಬ್ರಿಕ್ ಸಣ್ಣದೊಂದು ಕಟ್ಟಿಗೆ ತೊಳೆದು, ಆ ಕಟ್ಟಿಗೆ ತುಂಡು ಇಟ್ಕೊಂಡು ತ್ರಿಕೋನಾಸನ ಮಾಡು. ತ್ರಿಕೋನಾಸನ ಅದೇ ಬ್ರಿಕ್ ಆಗಿ, ಅದೇ ಒಂದು ಅಳತೆ ಕೊಟ್ಟರು, ಒಂದು ಮೆಜರ್ಮೆಂಟ್ ಕೊಟ್ಟು ಇದೇ ಥರ ಉಪಯೋಗಿಸ್ಬೇಕು. ಈ ಥರದ ಬೆಲ್ಟ್ಗಳು ಬಂತು. ಇದೆಲ್ಲ ಸಂಶೋಧನೆ ಮಾಡೋದು. ನಿಜವಾಗಿ ಹೇಳಬೇಕಾದ್ರೆ ಯೋಗದ ವಿಜ್ಞಾನಿ ವಿ.ಕೆ. ಅಯ್ಯಂಗಾರ್ ಅನೇಕ ಸಂಶೋಧನೆಗಳನ್ನು ಮಾಡಿದರು. ಸಂಶೋಧನೆ ಮಾಡಿ
ಬೇರೆ ಬೇರೆ ಪ್ರಾಪ್ಸ್ಗಳನ್ನು ತಂದರು. ಆ ಪ್ರಾಪ್ಸ್ ಅದನ್ನು ತಂದ ಮೇಲೆ ಯೋಗಾಭ್ಯಾಸಗಳ ಸಂಖ್ಯೆ ಜಾಸ್ತಿ ಆಯಿತು. ವಯಸ್ಸಾದರೂ ಕೂಡ ಯೋಗ ಮಾಡಲಿಕ್ಕೆ ಮಾಡಿದ್ರು. ಮೊದಲೆಲ್ಲ ಯೋಗ ಅಂದರೆ ಬೇರೆ ಯಾರೋ ಒಬ್ಬರಿಗೆ ಮಾತ್ರ ಅಂತ ಅನ್ಕೊಂಡಿದ್ರು. ಆದರೆ ಅಯ್ಯಂಗಾರ್ ಅವರು ಈ ಥರ ಅನೇಕ ಪರಿಕರಗಳ ಮೂಲಕ ಯೋಗಾಭ್ಯಾಸ ಮಾಡುವುದನ್ನು ಕಂಡುಹಿಡಿದ ಮೇಲೆ ತುಂಬ ಜನ ಯೋಗಾಭ್ಯಾಸ ಮಾಡಿ ಶುರು ಮಾಡಿದರು. ಫಾರಿನ್ನಿಂದೆಲ್ಲ ಎಲ್ಲ ಕೊನೆ ಕಡೆಗೆ ಧಾವಿಸಿ ಬಂದರು. ಇದು ಪ್ರಾಪ್ಸ್, ಅದರ ಒಂದು ಇತಿಹಾಸ, ಹಿಸ್ಟ್ರಿ. ಸೊ ಇದು ಇನ್ನೊಂದು ಎರಡನೇದು ಏನು ಅಂದರೆ ಪ್ರಾಪ್ಸ್. ಇದು ಅಯ್ಯಂಗಾರ್ ಪ್ರಾಪ್ಸ್ ಏನು ನಾವು ಅಂತೀವಿ. ಇದು ಯಾಕೆ, ಇದ್ರ ಉಪಯೋಗ ಏನು? ನಾವೆಲ್ಲರೂ ಕೂಡ ಅನೇಕರು ನೋಡ್ತೀವಿ, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬರ್ತಾರೆ ತುಂಬ ದಿನಗಳ ಫಸ್ಟ್ ವೀಲ್ ಚೇರ್ ಬರ್ತಾರೆ ಅಲ್ವಾ. ಹಾಸ್ಪಿಟ್ಲಲ್ಲಿ ವೀಲ್ ಚೇರ್ ಬರ್ತಾರೆ, ವೀಲ್ ಚೇರ್ ಹೊರಗಡೆ ಬರ್ತಾರೆ. ವೀಲ್ ಚೇರ್ ಹೊರಗಡೆ ಬಂದ ಮೇಲೆ ಅವ್ರಿಗೇನು ಮಾಡ್ತಾರೆ, ಒಂದು ಸ್ಟಿಕ್ ಕೊಡ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಸ್ಟಿಕ್ಕರ್ ನಡ್ಕೊಂಡು ಹೋಗ್ಬೇಕು. ಆಮೇಲೆ ಏನು ಮಾಡ್ತಾರೆ, ಸ್ವಲ್ಪ ಗೋಡೆ ಹಿಡ್ಕೊಂಡು ವಾಕ್ ಮಾಡ್ರಿ ಅಂತ ಹೇಳ್ತಾರೆ. ಆಮೇಲೆ ಏನು ಮಾಡ್ತಾರೆ, ಗೋಡೆ ಬಿಟ್ಟು ಹೋಗ್ರಿ ಅಂತ. ದಟ್ ಈಸ್ ಪ್ರಾಬ್ಲಮ್. ಸೇಮ್ ಅದೇ ಥರನೇ ಗೊತ್ತಾಯ್ತಲ್ಲ. ಅದೇ ಪ್ರಾಪ್ಸ್ ಉಪಯೋಗ ಏನು ಅಂದರೆ, ನಮ್ಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದಾಗ ಇದನ್ನು ಉಪಯೋಗ, ಮಾಡ್ಲಿಕ್ಕೆ ಬಂದಾಗ ಇದನ್ನು ಬಿಟ್ಟು ಮಾಡೋದು. ಬರೀ ಬೆಲ್ಟ್ ಅಲ್ಲ, ಏನಿ ಯಾವ್ದು ಬೇಕು. ಡಬಲ್ ಹಾಕೊಂಡು ತೆಗಿಟ್ಕೊಳ್ಳಿ. ಈ ತರ ಹೇಳ್ಕೊಂಡು ಯಾವ ಶೋಲ್ಡರ್ ಹಾಕೋತಾ ಇದ್ದೀವಿ ನೀವು? ಲೆಫ್ಟ್ ಶೋಲ್ಡರಾ? ಲೆಫ್ಟ್ ಶೋಲ್ಡರ್ ಹಾಕೊಳ್ಳಿ. ಲೆಫ್ಟ್ ಶೋಲ್ಡರ್, ಲೆಫ್ಟ್ ಶೋಲ್ಡರ್, ಲೆಫ್ಟ್ ಹ್ಯಾಂಡ್ ಅಪ್. ಸ್ಲೋಲಿ ರೈಟ್ ಸೈಡ್ ಬೆಂಡಿಂಗ್. ಪಕ್ಕವಾಗಿ ಇಟ್ಕೊಳ್ಳಿ, ಮೇಲೆ ಕೆಳಗಡೆ ಇಟ್ಕೊಳ್ಳಿ. ಟಚ್ ಮಾಡಿ ನೇರ ಮಾಡಿ ಎಳಿತಾ ಇದೆ, ಗಟ್ಟಿ ಹೇಳ್ಕೋಬೇಕು. ಮತ್ತೆ ಹಾಗೆ ವಾಪಸ್ ಈ ಕಡೆ ಗಟ್ಟಿ ಹೇಳ್ಕೊಳ್ಳಿ. ಹಾಗೆ ಕೈಯಲ್ಲಿ ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಪಕ್ಕ ಇಳಿಗೆ ಚೆನ್ನಾಗಿ ಟಚ್ ಮಾಡ್ಬೇಕು. ಬೆಲ್ಟ್ ಅನ್ನು ಜಗ್ಬೇಕು. ಬೆಲ್ಟ್ ಜಗ್ಗಿ ಹೊಟ್ಟೆ ಒಳಗೆ ತಗೊಳ್ಳಿ. ನಿಧಾನ ವಾಪಸ್ ಬನ್ನಿ, ರಿಲ್ಯಾಕ್ಸ್. ಇದು ಅರ್ಧ ಕಟಿ ಚಕ್ರಾಸನ. ಇದರ ಬೆಲ್ಟ್ ಇದ್ರೆ ಬೆಲ್ಟಿನ ಒಳಗಡೆ ಕೈ ಹಾಕೊಂಡ್ಬಿಡ್ಬೇಕು ಈ ತರ. ಬೆಲ್ಟ್ ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಇಟ್ಕೊಳ್ಳೋದು. ಬೆಲ್ಟ್ ಇಲ್ಲ ಅಂದ್ರೆ ಏನು ಉಪಯೋಗಿಸೋದು? ಬೆಲ್ಟ್ ಇಲ್ಲ ಅಂದ್ರೆ ದುಪ್ಪಟ್ಟ ಉಪಯೋಗಿಸ್ಬೋದು, ಟವೆಲ್ ಉಪಯೋಗಿಸ್ಬೋದು. ಉದ್ದುದು, ಸಣ್ಣದಲ್ಲ, ಉದ್ದುದು. ಹೀಗೆ ಇಟ್ಕೊಳ್ಳಿ. ಮೇಲಾಗಿ ಪಾದ ಜೋಡಿಸಿ, ಆಯ್ತಾ? ಈಗ ಹಾಗೇ ಪಕ್ಕಕ್ಕೆ ಬಾಗಿ ನಿಧಾನ ಪಕ್ಕಕ್ಕೆ ನೇರ ಮಾಡಿ ಹೇಳಿ, ಗಟ್ಟಿ ಹೇಳ್ಕೋಬೇಕು. ಈಗ ಹಾಗೆ ಮೈ ನೋಡಿ ಬನ್ನಿ, ವಾಪಸ್ ಹಾಗೆ ನೇರ ನಿಧಾನ ಪಕ್ಕಕ್ಕೆ ನೇರ ಮಾಡಬೇಕು. ಮೇಲಕ್ಕೆ ಮತ್ತೆ ನಿಧಾನ ಮೇಲಕ್ಕೆ ಹಾಗೆ ವಾಪಸ್. ಇದನ್ನ ಮಾಡುವಾಗ ಬೆಲ್ಟ್ ಎಲ್ಲಿರ್ಬೇಕು? ಬೆಲ್ಟ್ ಹೀಗಿದೆಯಲ್ಲ, ಇಲ್ಲೇ ಇರ್ಬೇಕು ತಲೆ ಮೇಲೆ. ಬೆಲ್ಟ್ ಹೀಗೆ ತಗೊಂಡು ಹೋಗ್ಬಾರ್ದು, ಇದು ರಾಂಗ್. ಇದು ಮೇಲೆ ಇರ್ಬೇಕು. ಅದಕ್ಕೆ ಮೇಲಿಂದನೇ ಹೋಗ್ಬೇಕು ಪಕ್ಕಕ್ಕೆ. ನೀವು ಹೋಗುವಾಗಲೇ ಹೀಗೆ ಹೋಗ್ಬಿಟ್ರೆ ಅವಾಗ ಬೆಲ್ಟ್ ಏನಾಯ್ತು? ಹಿಂದೆ ಹೋಗ್ಬಿಟ್ಟು, ಶೋಲ್ಡರ್ ಹಿಂದೆ ಹೋಗ್ಬಿಟ್ಟು ನೋಡಿ, ಕೈದಾಗಿ. ಇದು ಸೀದಾ ಹೋಗ್ಬೇಕು, ಇದೇ ಸ್ಥಿತಿಯಲ್ಲಿ ಹೋಗ್ಬೇಕು. ಆವಾಗ ನಿಮಗೆ ಅರ್ಧ ಕಟಿ ಚಕ್ರಾಸನ ಲಾಭ ಮಾಡಿ. ತಲೆ ಮೇಲೆ ಇರಬೇಕು, ತಲೆ ಮೇಲೆ ಕರೆಕ್ಟ್ ಅದೇ ಲೈನಲ್ಲಿ ಕರೆಕ್ಟ್ ನೋಡಿ. ಇದು ಅರ್ಧ ಕಟಿ ಚಕ್ರಾಸನ.
ನಾವು ಎಲ್ಲಿಂದ ಬಾಗಬೇಕು ಉತ್ಥಾನಾಸನಕ್ಕೆ? ಎಲ್ಲಿಂದ ಬಾಗಬೇಕು? ಸೊಂಟದ ಮೂಲ. ಅದಕ್ಕೇನು ಹೇಳ್ತೀವಿ? ಸೊಂಟದ ಮೂಲ ಏನು? ಹಿಪ್. ಹೀಗೆ ಗೊತ್ತಾಯ್ತಾರ? ಹೀಗೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಕೆಲವು ಸರಿ ಸೊಂಟಕ್ಕೆ ಇಟ್ಕೊಳ್ತೀವಿ. ಇದು ಸೊಂಟ, ಇದು ಸೊಂಟದ ಮೂಲ. ಸೊಂಟದ ಮೂಲ ಅಂದ್ರೆ ಯಾವುದು? ಎತ್ತಿ ಮೇಲೆ ಹೀಗೆ ಕಾಲೆತ್ತಿ. ಇದು ಎಲ್ಲಿ ಮೂವ್ ಆಗ್ತಾ ಇದೆ ಈಗ? ಎಲ್ಲಿದು? ಹಿಪ್. ಆ ಮೂವ್ ಆಗ್ತದಲ್ಲ, ಅದು ಜಾಗ ನಮ್ಮ ಮುಂದ್ಗಡೆ ಭಾಗ. ಬರೀ ಉತ್ಥಾನಾಸನ ಅಲ್ಲ, ಫಾರ್ವರ್ಡ್ ಬೆಂಡಿಂಗ್ ಎಲ್ಲ ಆಸನಗಳು, ಎಲ್ಲ ಫಾರ್ವರ್ಡ್ ಬೆಂಡಿಂಗ್ ಆಸನಗಳು ಎಲ್ಲಿಂದ ಬಾಗಬೇಕು? ಎಲ್ಲಿಂದ? ಹಿಪ್ನಿಂದ ಬಾಗಬೇಕು. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಹೀಗೆ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ಈಗ ನಿಧಾನವಾಗಿ ಕೆಳ ಕಾಲು ಬೆಂಡ್ ಮಾಡಿ, ಮುನ್ನೋಡಿ, ಮುನ್ನೋಡಿ, ಮುಂದೆ ಮುಂದಕ್ಕೆ ನೋಡಿ, ತಲೆ ಎತ್ತಿ ಮುನ್ನೋಡಿ. ಹಿಪ್ಪನ್ನ ಹಿಂದ್ಗಡೆ ಕೈಯಿಂದ ಬೆಲ್ಟಿನ ಸಹಾಯದಿಂದ ತಳ್ಳಬೇಕು. ಹಿಂದ ತಳ್ಳಿ, ತಳ್ತಾ ಇದೆ ಹಾಗೆ. ಹಿಪ್ ಪುಷ್ ಮಾಡಿ, ತಲೆ ಎತ್ತಿ, ತಲೆ ಎತ್ತಿ ಮುನ್ನೋಡಿ, ಸ್ವಲ್ಪ ತಲೆ ಎತ್ತಿ ಮುನ್ನೋಡಿ. ಈಗ ಸ್ಟೆಪ್ ಬೈ ಸ್ಟೆಪ್ ಹಿಪ್ಪನ್ನ ಪುಷ್ ಮಾಡ್ತಾ 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 ಕೈ ನೇರ ಮಾಡ್ತಾ ಕಾಲು ನೇರ ಮಾಡಿ, ನೇರ ಮಾಡಿ ಕಾಲು, ತಲೆ ಎತ್ತಿ ಮುನ್ನೋಡಿ. ಸ್ವಲ್ಪ ಮೇಲ್ ಬನ್ನಿ, ಸ್ವಲ್ಪ ಮೇಲ್ ಬನ್ನಿ, ಮೇಲ್ ಬನ್ನಿ, ಸ್ವಲ್ಪ ಕೈ ನೇರ ಮಾಡಬೇಕು, ಮುನ್ನೋಡ್ಬೇಕು, ಮುಂದೆ ನೋಡ್ತಾ ಇರಿ. ಕಾಲು ತಿರುಳ ಮೇಲೆ ವೇಟ್ ಶಿಫ್ಟ್ ಮಾಡಬೇಕು. ತಲೆ ಎತ್ತಿ ಮುನ್ನೋಡ್ತಾ ಇರಿ. ಪಾದದ ಒಳ ಅಂಚಿದೆಯಲ್ಲ ಅದನ್ನು ಪ್ರೆಸ್ ಮಾಡಿ. ಪ್ರೆಸ್ ದ ಇನ್ನರ್ ಆಂಕಲ್, ಪ್ರೆಸ್ ದ ಹೀಲ್, ಪ್ರೆಸ್ ದ ಟೋ, ಪುಷ್ ದ ಹಿಪ್, slowly lift the chest. ಅಲ್ಲಿ ಎದೆ ಇರಬೇಕು, ಹೊಟ್ಟೆ ಒಳಗೆ ಕಾಲು ನೇರ ಮಾಡಬೇಕು. ಹಿಪ್ನಿಂದ ನೇರ ಇರಬೇಕು ಶರೀರ. ಕಾಲು ಇನ್ನೂ ನೇರ ಮಾಡಿ, ತಲೆ ಎತ್ತಿ ಮುನ್ನೋಡ್ತಾ ಇರಬೇಕು. ಕೈಯನ್ನು ಇನ್ನಷ್ಟು ನೇರ ಮಾಡಿ. ಈಗ ಮತ್ತೆ ಕಾಲು ಬೆಂಡ್ ಮಾಡಿ, ಮುನ್ನೋಡಿ, ನಿಧಾನವಾಗಿ ವಾಪಸ್ ರಿಲ್ಯಾಕ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲಿಂದ ಬಾಗಬೇಕು ಅಂತ ಗೊತ್ತಾಯ್ತು ನಮಗೆ. ಹಾಗಾಗಿ ಅರ್ಧ ಉತ್ಥಾನಾಸನ ಇಷ್ಟು ಚೆನ್ನಾಗಿ ಬಂತಾ ಇಲ್ಲ? ಏನನ್ನಿಸ್ತು ನಿಮಗೆ? ಬಂತಾ ಇಲ್ಲ? ಅರ್ಧ ಉತ್ಥಾನಾಸನ ಹಿಪ್ಪನ್ನು ಪುಷ್ ಮಾಡೋದ್ರಿಂದ ಒಂದು ಕೈಯಿಂದ ಎರಡು ಕೈಯಿಂದ ಆ ಕಡೆ ತಳ್ತಾ ಇದ್ರೆ, ಇನ್ನೊಂದು ಉಳಿದ ಪ್ರಯತ್ನ ನಮ್ದು ಮುಂದ್ಗಡೆ ತಳ್ಳಬೇಕು. ಎರಡೂ ಕೆಲಸ ಆದ್ರೆ ಬ್ಯಾಕ್ ಏನಾಗುತ್ತೆ? ಪೂರ್ತಿ ಸ್ಟ್ರೆಚ್ ಆಗುತ್ತೆ. ಹೊಟ್ಟೆ ಫ್ಲಾಟ್ ಆಗ್ಬೇಕು, ಮೇಲ್ಗಡೆನೂ ಕೂಡ ಬೆನ್ನು ಫ್ಲಾಟ್ ಆಗ್ಬೇಕು, ಪೂರ್ತಿ ಹಿಗ್ಬೇಕು. ಅವಾಗ ಅರ್ಧ ಉತ್ಥಾನಾಸನ. ಅದರ ಮುಂದೆ ಹಾಗೇ ಮುಂದಕ್ಕೆ ಹೋದ್ರೆ ಉತ್ಥಾನಾಸನಕ್ಕೆ ಇದೇ ಸ್ಥಿತಿಯಲ್ಲಿ ಹೋಗ್ಬೇಕು. ಈಗ ಪಾದ ಜೋಡಿಸಿ, ಪಾದ ಜೋಡಿಸಿ, ಎರಡು ಕೈ ಮೇಲಕ್ಕೆ ಉತ್ಕಟಾಸನ ಮಾಡಿ. ಉತ್ಕಟಾಸನ ಮಾಡಿ ಕೆಳಗೆ ಕೈ ನೇರ ಮಾಡಿ, ಎದೆ ಹಿಗ್ಸಿ, ಸೊಂಟದಿಂದ ಶರೀರ ಮೇಲಕ್ಕೆ ಎತ್ತಬೇಕು. ಹಿಪ್ ಪುಷ್ ಮಾಡಬೇಕು, ಕೈ ಹಿಂದೆ ಹೋಗ್ಬಾರ್ದು, ಮೇಲೆ ನೇರ ಮಾಡಿ. ಸ್ವಲ್ಪ ಹಿಪ್ ಕೆಳಗೆ, ದೃಷ್ಟಿ ಮುಂದೆ, ಇನ್ನಷ್ಟು ನೇರ ಮಾಡಿ. ಕಿವಿ ಹತ್ರ ಇರಲಿ, ಕೈ ಸ್ವಲ್ಪ ಮೇಲಕ್ಕೆ ಜಗಿ, ಹಾಗೆ ವಾಪಸ್ ಬನ್ನಿ, ನಿಧಾನ ಕೆಳಕ್ಕೆ. ಇದು ಉತ್ಕಟಾಸನ. ಕೈ ಮೇಲೆ ಕೆಳತಾ ಇರ್ಲಿಕ್ಕೆ ನಮ್ಗೆ ಅನುಕೂಲ ಆಗಲಿ ಅಂತ ಬೆಲ್ಟ್ ಅಂತ ಹೇಳಿ. ಈಗ ನಿಧಾನ ತೊಡೆಯನ್ನ ಪ್ರೆಸ್ ಮಾಡಿ ಕೆಳಕ್ಕೆ, ತಲೆ ಎತ್ತಿ ಮುನ್ನೋಡಿ, ಮುನ್ನೋಡಿ, ಕೈ ನೇರ ಮಾಡಬೇಕು, ಮುನ್ನೋಡ್ತಾ ಇದೆ. ತೊಡೆ ಪ್ರೆಸ್ ಮಾಡಿ ಕೆಳಗೆ ಮುನ್ನೋಡಿ, ಕೈ ನೇರ ಮಾಡಬೇಕು, ಹಾಗೆ ವಾಪಸ್. ಇದು ಉತ್ಕಟಾಸನದ ಒಂದು ಸ್ಟೆಪ್. ಇನ್ನೊಂದು ಸ್ಟೆಪ್ ಕೆಳಗೆ, ತೊಡೆ ಕೆಳಗೆ, ಆಯ್ತಾ? ನಿಧಾನ ಜಗ್ಬೇಕೀಗ. ಕೈ ಬೆಂಡ್ ಮಾಡಿ, ಕೈ ಬೆಂಡ್ ಮಾಡಿ, ಹೋಗಿ ಕೆಳಗೆ, ಗಟ್ಟಿ ಎಳ್ಕೊಳ್ಳಿ, ಶೋಲ್ಡರ್ ಬ್ಯಾಕ್, ತಲೆ ಗಟ್ಟಿ ಜಗ್ಗಿ, ಮುನ್ನೋಡಿ, ಮುಂದೆ
ಹಾಗೆ ವಾಪಸ್ ಬನ್ನಿ, ರಿಲ್ಯಾಕ್ಸ್. ಇದೆಲ್ಲವೂ ಕೂಡ ಬೆಲ್ಟಿನ ಸಾಯಿಸಿದ ಉತ್ಕಟಾಸನದ ಸ್ಟೆಪ್ ಅನ್ನ ನಾವು ಮಾಡಿದಾಗ ಅವಾಗ ಉತ್ಕಟಾಸನವನ್ನ ಚೆನ್ನಾಗಿ ಮಾಡೋದು ಹೇಗೆ, ಅದಕ್ಕೆ ತಪ್ಪಾಗದೇ ಇರುವಂಗೆ ಎಚ್ಚರಿಕೆ ವಹಿಸಬೇಕು. ಇದೆಲ್ಲವೂ ಕೂಡ ನಿಧಾನ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಇರಬೇಕು. ಪಾರ್ಶ್ವಕೋನಾಸನ ಮಾಡಿ ನಿನ್ನೆ ಮಾಡಿದ್ವಲ್ಲ ನೋಡಿ, ಇಲ್ಲಿಂದ ನಿಧಾನ ಕೆಳಗೆ ನೋಡ್ಕೊಳ್ಳಿ, ಹೀಗೇ ಹೋಗ್ಬೇಕು ಕೆಳಗೆ. ಇಲ್ಲಿಂದ ನಿಧಾನ ಸೈಡ್ ಬೇಟೆ ನೋಡಿ, ಪಾರ್ಶ್ವ 90 ಡಿಗ್ರಿ ಟ್ರಯಾಂಗಲ್ ಬರಬೇಕು. ಮತ್ತೆ ಇದೇ ಸ್ಥಿತಿ ಹೀಗೆ ಇರಬೇಕು. ಮತ್ತೆ ನೋಡಿ ಹೀಗೆ, ಈಗ ನಿಧಾನ ಕಾಲ್ ಬೆಂಡ್ ಮಾಡಿ. ಫಸ್ಟ್ ಬೆಂಡ್ ಮಾಡಬಾರ್ದು, ಸೈಡ್ ಬೆಂಡಿಂಗ್ ಇಲ್ಲ, ಕೆಳಗೆ ಹೋಗಿ ಆಮೇಲೆ ನಿಧಾನ ಮೇಂಟೈನ್ ಮಾಡ್ಕೊಂಡು ನಿಧಾನ ಹೀಗೆ. ಇದರಲ್ಲಿ ಸ್ವಲ್ಪ ತಪ್ಪೆಲ್ಲ ಅದಕ್ಕೆ ಹೀಗೆ ಮಾಡಿಬಿಟ್ರೆ ಇದು ತಪ್ಪಾಗ್ಬಿಡ್ತು ಹೌದಾ? ಅದಕ್ಕೋಸ್ಕರ ಪುಷ್ ದ ಬಟನ್, ಸ್ಟ್ರೈಟ್ ಹಿಡಿಸ್ಬೇಕು. ಎದೆ ಸ್ಥಿತಿ ಹೀಗೆ. ಮತ್ತೆ ವಾಪಸ್ ಬರುವವರೆಗೂ ಕೂಡ ಎದೆಯನ್ನು ಹೀಗೆ ಎತ್ಕೊಂಡೇ ಇರಬೇಕು. ಮಾಡಿ ಪಾರ್ಶ್ವಕೋನ. ಶಿರಪಾದಾಸನ ಚೆನ್ನಾಗಿ ಬರ್ತಿದ್ರೆ ಮತ್ತು ಈಸಿ. ಈ ಸ್ಥಿತಿಯನ್ನೇ ಹಾಗೆ ಪಾರ್ಶ್ವಕೋನಾಸನದಲ್ಲಿ ಸ್ವಲ್ಪ ಟರ್ನ್ ಮಾಡಿಬಿಟ್ರೆ ಆಯ್ತು ಗಾಡಿ. ಅಲ್ಲೇ ಒಳಗೆ ಹೋಗಿ ಬಂದ್ಬಿಟ್ರೆ ಆಯ್ತು. ನೋಡ್ಬೋದು ಕೆಳಗೆ ಕೂತ್ಕೊಳ್ಳಿ. ನೋಡಿ, ನಾವು ಇದೆಲ್ಲ ಗಮನಿಸಬೇಕು. ನಾವು ಕ್ಲಾಸ್ ತಗೊಳ್ಳುವಾಗ ನಮ್ಮ ಎದುರುಗಡೆ ಇರ್ಬೋದು, ನಾವು ಹೀಗೆ ಹೇಳ್ಕೊಟ್ಟ ಮೇಲೆ ಒಂದು ಆಸನ ಮಾಡಿದ ನಂತರ ಅವರಿಗೆ ವಿಶ್ರಾಂತಿ ಅವಶ್ಯಕತೆ ಇರುತ್ತೆ. ಸುಸ್ತಾಗಿರ್ತಾರೆ. ನಿಂತ್ಕೊಂಡು ನಾವು ಮಾತಾಡೋದ್ರಿಂದ ಕೂತ್ಕೊಂಡು ಮಾತಾಡೋದು, ಅವ್ರಿಗೆ ಕೂರಿಸ್ಬಿಡುತ್ತೆ. ಇದೆಲ್ಲ ಇಲ್ಲಿ ನಡೀತಾ ಇದೆಯಲ್ಲ, ಇದೆಲ್ಲ ಈಗ ನಾ ಏನು ಮಾಡ್ತಾ ಇದ್ದೀನಿ ಇದೆಲ್ಲವೂ ನೀವು ಮಾಡಬೇಕು. ಮುಂದೆ ಯೋಗ ಕ್ಲಾಸ್ ತಗೊಳ್ಳೋರು ನೀವಾದರೆ ನೀವು ಇದನ್ನು ಮಾಡಬೇಕು. ನಾನು ನಿಮ್ಗೆ ತೋರಿಸೋದು ಯಾಕೆಂದ್ರೆ ನಿಮಗೆ ರೆಸ್ಟ್ ಸಿಗಲಿ ಅಂತ. ನಿಮ್ ಜೊತೆಗೆ ಮಾಡ್ತಾ ಇದ್ದು ಬಿಡ್ಬೋದು, ಹೇಳಿ ಒಂದೆಟ್ಟಿಗೆ ಮಾಡಿಬಿಡೋಣ ಅಂತ. ಹಂಗೆ ಮಾಡಬಾರ್ದು. ಎರಡು ಲಾಭ ಇದೆ. ಒಂದು, ಮೊದಲನೇ ಆಸನ ಮಾಡಿದ ನಂತರ ಅಸುಸ್ತನ ನಿವಾರಣೆ ಮಾಡಿಕೊಳ್ಳೋದು ಒಂದು. ಇನ್ನೊಂದು, ಮುಂದಿನ ಆಸನವನ್ನು ಹೇಗೆ ಮಾಡಬೇಕು ಅನ್ನೋದು ನೋಡುವುದು ಇನ್ನೊಂದು. ಗೊತ್ತಾಯ್ತಲ್ಲ? ಸೊ ಎರಡೂ ಉದ್ದೇಶ ಇರುತ್ತೆ. ಅದಕ್ಕೆ ಒಟ್ಟಾರೆ ನಾವು ಮಾಡ್ತಾ ಹೋಗ್ಬಿಟ್ರೆ ಅವ್ರೇನು ತಪ್ಪು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಅವ್ರು ಮಾಡುವಾಗ ನಾವು ಮಾಡಬಾರ್ದು. ಗೊತ್ತಾಯ್ತಲ್ಲ? ಈಗ ನಾವು ಮಾಡಿ ಕಳಿಸೋದು ಒಂದ್ಸರಿ, ನೀವು ನೋಡಬೇಕು. ನೀವು ಮಾಡುವಾಗ ಶಿಕ್ಷಕ ನೋಡಬೇಕು. ಅವಾಗ ಯಾಕೆ ನೋಡ್ಬೇಕು ಅಂದ್ರೆ ತಪ್ಪುಗಳೇನಾಗತ್ತೆ, ಯಾರ್ಯಾರು ಮಾಡ್ತಾ ಇದ್ದಾರೆ, ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯಾರು ಚೆನ್ನಾಗಿ ಮಾಡ್ತಾ ಇಲ್ಲ, ಯಾರಿಗೆ ಕಷ್ಟ ಆಗ್ತಾ ಇದೆ, ಇದೆಲ್ಲ ಗಮನಿಸ್ಬೇಕು. ಸೊ ಇದು ನಾವು ಮಾಡಬೇಕಾಗಿರೋದು. ಈಗ ನೋಡಿ, ಶಿರಪಾದಾಸನ ನಾವು ಮಾಡಿದ್ವಿ. ಇನ್ನೊಂದು ಸರಿ ನಾನು ನೋಡ್ತೀನಿ ನೋಡಿ, ಹೀಗೆ ದಾನ್ ಹಿಡಿಸ್ಬೇಕು. ಆರಾಮಾಗಿ ನೋಡಿ, ಎಕ್ಸೇಲ್ ಮಾಡಿದ ಕೈ ಮೇಲೆ ತಂದ್ಬಿಡ್ಬೇಕು. ಸೀದಾ ಗೊತ್ತಾಯ್ತಲ್ಲ? ನೋಡಿ ಹೀಗೆ ಹಿಂದ್ಗಡೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಎದೆ ಹಿಗ್ಸೋದೆಲ್ಲ ಇತ್ತಲ್ಲ. ಸೊ ಇದು ನೋಡಿ ತನ್ನಿಂತಾನೇ ಮಾಡ್ಬಿಡ್ಬೇಕು. ಹಿಂದೆ ತಗೋಬಿಟ್ಟು ಸಾಕು, ಹಿಗ್ಸ್ಬಿಡ್ಬೇಕು. ನೋಡಿ ಹಿಗ್ಸ್ಬೇಕು. ಹಾಗೆ ಹೋಗ್ಬೇಕು. ದಾನ ಕೆಳಗೆ ಪಾದದ ಒಳ ಅಂಚು ಒತ್ತಬೇಕು, ಚೆನ್ನಾಗಿ ಒತ್ತಬೇಕು. ಸೀದಾ ಹಾಗೆ. ಗೊತ್ತಾಯ್ತಲ್ಲ? ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬರುವವರೆಗೆ ನಾವು ಇದನ್ನು ಮೇಂಟೈನ್ ಮಾಡಬೇಕು. ನಾವೇನ್ ಮಾಡ್ತೀವಿ, ಆ ಸ್ಥಿತಿಗೆ ಹೋದಂದ್ರೆ ಕೆಲಸ ಮುಗಿತು ಅಂತ ಅಲ್ಲಿ ರಿಲ್ಯಾಕ್ಸ್ ಮಾಡಿ ವಾಪಸ್ ಬಂದ್ಬಿಡ್ತೀವಿ. ವಾಪಸ್ ಬರುವವರೆಗೂ ನಮ್ಮ ಜವಾಬ್ದಾರಿ ಇದೆ. ಎಸ್, ಒಂದ್ಸರಿ ಮಾಡೋಣ. ನಿಂತ್ಕೊಳ್ಳಿ. ಬಲ ಪಾದ ಮುಂದಿಟ್ಕೋಬೇಕು. ಅದಕ್ಕೆ ಬೆಲ್ಟ್ ಹಾಕೊಳ್ಳಿ. ಬೆಲ್ಟ್ ಹಾಕೊಳ್ಳಿ. ನೋಡ್ಕೊಳ್ಳಿ. ಆಮೇಲೆ ಮಾಡಿ. ಬಲಗಾಲ ಮುಂದಿದೆ, ಬೆಲ್ಟ್ ಹಾಕೊಳ್ಬೇಕು. ಗೊತ್ತಾಯ್ತಲ್ಲ? ಬೆಲ್ಟ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಈ ತರ ಬೆಲ್ಟ್ ಇರ್ಲಿಲ್ಲ, ಬಲಗಾಲ ಹಾಕೊಳ್ಳೋದು ಕಷ್ಟ. ಅದೇನ್ ಮಾಡ್ಬೇಕು? ಅವರು ಒಂದು ಕೆಳಗಡೆ ಒಂದು ಗಂಟು ಹಾಕಿ ಆ ಗಂಟು ಮಧ್ಯದಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಬಿಡ್ಬೇಕು. ಟವೆಲ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ನೋಡಿ, ಈಗ ಬಲಗಾಲ ಮುಂದಿದೆ, ಬಲಗೈಯಲ್ಲಿ ನಾನು ಇಟ್ಕೊಂಡಿದ್ದೀನಿ.
ಈಗ ನಿಧಾನ ಹಾಗೆ ಕೈ ಕೆಳಗೆ, ಎಡಗೈ ಕೆಳಗೆ, ಈಗ ನೋಡಿ ಹಾಗೆ ನಿಧಾನ ಬೆಲ್ಟ್ ಹಿಂದೆ ಇಲ್ಲಿ ಸುತ್ತೀನಿ, ಸ್ವಲ್ಪ ಹಿಂದಕ್ಕೆ ನೇರ ಕೈ ಬೆಂಡ್ ಮಾಡಬೇಕು. ಬೆಂಡ್ ಮಾಡಿ ಮೇಲೆ ಸೊಂಟ ಸ್ವಲ್ಪ ಹಿಂತಳ್ತಾ ಇದೆ, ತಿಗಿಸ್ತದೆ, ಗೊತ್ತಾಯ್ತಲ್ಲ? ಮತ್ತೆ ಹಾಗೆ ಪರಿವೃತ್ತ ತ್ರಿಕೋನಾಸನ ಮಾಡಿ. ಬನ್ನಿ ಮೇಲೆ, ಬಲಗೈ ಕಾಲು ಎಷ್ಟು ಬೆಂಡ್ ಮಾಡಿ, ಹಿಂದಿನ ಪಾದ ತಿರ್ಕೋಬೇಕು, ಹಿಂದಿನ ಪಾದ ಈ ಕಡೆ ತಿರ್ಕೋಬೇಕು, ಪರಿವೃತ್ತ ತ್ರಿಕೋನಾಸನ ಇದೆ. ಈಗ ಹಾಗೆ ಹೋಗಿ ಬಲಗೈ ಇಟ್ಕೊಂಡು ನಿಧಾನ ಹಾಗೆ ಎಡಗೈ ಕೆಳಗೆ, ಬಲಗೈ ಬ್ಯಾಕ್, ಬ್ಯಾಕ್ ಸಪೋರ್ಟ್ ಬೆಲ್ಟ್, ಉಲ್ಟಾ ಉಲ್ಟಾ, ನಿಧಾನ ಹಿಂದಕ್ಕೆ ಕಾಮೇಯ ಮಾಡಿ, ಸ್ಟ್ರೈಟ್, ಟರ್ನ್ ದ ಬಾಡಿ, ಟರ್ನ್ ಮಾಡಿ, ಹಾಗೆ ವಾಪಸ್ ಬನ್ನಿ. ಬಂದ? ಈಗ ಕಾಲು ಚೇಂಜ್, ಎಡಗೈಲಿ ಬೆಲ್ಟ್ ಇಟ್ಕೊಳ್ಳಿ, ಪಾದ ಹಿಂದಕ್ಕೆ ತಿರ್ಸ್ಕೊಳ್ಳಿ. ಈಗ ಹಾಗೆ ಕಡೆ ನೋಡಿ, ಬೆಲ್ಟ್ ಹಿಂದಕ್ಕೆ ಇದನ್ನು ತಗೊಳ್ಳಿ, ಹಿಂದಕ್ಕೆ ಬೆಲ್ಟ್ ಅಪ್ಪರ್ ಬ್ಯಾಕ್, ಈಗ ಹಾಗೆ ಟರ್ನ್ ಮಾಡಿ, ಕೈ ಮೇಲೆ ಸೊಂಟ ಹಿಂದಕ್ಕೆ, ಸ್ವಲ್ಪ ಹಿಂದಕ್ಕೆ, ಭುಜ ಹಿಂದಕ್ಕೆ, ಹಾಗೆ ಟರ್ನ್ ಮಾಡಿ ಮೇಲೆ ಕಾಲ್ ಮೇಲೆ ಮಾಡಿ, ನಿಧಾನ ಕಾಲ್ ಮೇಲೆ ಮಾಡಿ, ವಾಪಸ್ ರಿಲ್ಯಾಕ್ಸ್. ಯಾವ ಆಸನ ಇದು? ಪರಿವೃತ್ತ ತ್ರಿಕೋನಾಸನ. ನೋಡಿ, ಬಲಗಾಲ ಮುಂದೆ, ಎಡಗಾಲ ಹಿಂದಕ್ಕೆ. ಮೊದಲನೇದೇನು ಅಂದ್ರೆ ನೋಡಿ, ಇಲ್ಲಿ ಸೊಂಟಕ್ಕೆ ಬೆಲ್ಟ್ ಇಟ್ಕೋಬೇಕು. ಬೆಲ್ಟ್ ಇಟ್ಕೊಂಡು ಹಿಗ್ಗಿಸ್ತಾ ನೋಡಿ, ನಿಧಾನ ಹಾಗೆ ಕೈ ಹಿಂದಕ್ಕೆ ಜಲ್ತಾ ಮುಂದೆ, ಹಿಪ್ಪಿನಿಂದ ಮುಂದೆ ಭಾಗದ ಅಭ್ಯಾಸ ಆಗ್ತದೆ. ಸ್ವಲ್ಪ ಕೆಳಗಡೆ ತಲೆ ಇರುತ್ತೆ, ಆಮೇಲೆ ಮತ್ತೊಂದು ಸಾರಿ ಗೊತ್ತಾಗ್ತದೆ. ಇಲ್ಲಿಂದ ಬಾರಬೇಕು, ಕರೆಕ್ಟ್ ಆಗಿ ಇಟ್ಕೊಂಡು ನಿಧಾನ ಹಿಪ್ ಪುಷ್ ಮಾಡ್ತಾ, ಹಿಂದೆ ಪುಷ್ ಮಾಡ್ತಾ ತಲೆ ಇದೆ ಮುಂದೆ ನೋಡ್ತಾ ಇದೆ, ಸ್ವಲ್ಪ ಕೆಳಗೆ ಮುಂದೆ ನೋಡ್ತಾ ಇದೆ, ತಲೆ ಒಳಗ. ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್, ಕಾಲು ಮುಂದಕ್ಕೆ, ಹಿಂದಕ್ಕೆ, ಅಂದ್ರೆ ಇಟ್ಟು ಹಿಂದೆ ನೋಡಿ, ಮೇಲಿಂದ ಇಟ್ಕೋಬೇಕು, ಗೊತ್ತಾಯ್ತಲ್ಲ? ಮೇಲಿಂದ ಇಟ್ಕೊಂಡು ನಿಧಾನ ಜಸ್ಟ್ ಕಾಲು ಬೆಂಡ್ ಮಾಡಿ, ಬೆಂಡ್ ಮಾಡಿ ನಿಧಾನವಾಗಿ ಮುಂದೆ ಎಕ್ಸೇಲ್ ಮಾಡ್ತಾ ಹೋಗ್ಬೇಕು, ಕೈ ಎತ್ತಿ, ಆಮೇಲೆ ನಿಧಾನ ಕೈ ಎತ್ತಿ ನೇರ ಹಾಗೆ ಬಾ. ಗೊತ್ತಾಯ್ತಲ್ಲ? ಇದು ಯಾವ ಆಸನ? ಪಾರ್ಶ್ವೋತ್ಥಾನಾಸನ. ಬನ್ನಿ, ನಿಧಾನ ಹಾಗೆ ಎಕ್ಸೇಲ್ ಮಾಡ್ತಾ ಹೋಗಿ, ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್, ಸ್ಟ್ರೈಟ್ ಹೋಗಿ ಕೆಳಗೆ, ನೇರ ಮಾಡಬೇಕು, ಹೋಗಿ ಕೆಳಗೆ, ಮೊಣಕಾಲ್ ಕೆಳಗಡೆ ಗತ್ತ ಬರಬೇಕು, ಕೈ ಎತ್ತಿ ಮೇಲೆ, ಕೈ ಮೇಲೆ ಬರಲಿ, ಸ್ವಲ್ಪ ಎತ್ತಿ ಮೇಲೆ ಹೋಗಿ 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 ಕೆಳಗೆ ಬನ್ನಿ. ಭರ್ಜರಿ ಮಾಡಿದ್ರಿ, ಚೆನ್ನಾಗಿ ಮಾಡ್ತಾ ಇದ್ದೀರಿ. ಜಠರ ಪರಿವರ್ತನಾಸನ ಹೇಳಿ ಒಂದ್ಸರಿ. ಜಠರಾಗ್ನಿ, ಜಠರಾಗ್ನಿ ಎಲ್ಲಿದೆ ಅದು? ಜಠರಾಗ್ನಿ ಇಲ್ಲಿ ಹೊಟ್ಟೆ ಒಳಗೆ ಅಲ್ವಾ? ಅಗ್ನಿ, ಅಗ್ನಿ ಶಕ್ತಿ ಚೆನ್ನಾಗಾಗಬೇಕು. ಡೈಜೆಷನ್ ಸಿಸ್ಟಮ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ. ಆ ಡೈಜೆಷನ್ ಇಂಪ್ರೂವ್ಮೆಂಟ್ ಆಗಬೇಕು. ಆ ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೆ ಅದಕ್ಕೋಸ್ಕರನೇ ಅದರದೇ ಹೆಸರಲ್ಲಿರುವಂಥದ್ದು ಆಸನ ಯಾವುದು? ಜಠರ ಪರಿವರ್ತನಾಸನ. ಅಂದರೆ ಜಠರಾಗ್ನಿಯ ಕಾರ್ಯವನ್ನು ಸುಗಮಗೊಳಿಸುವಂತ ಮತ್ತು ಆ ಶಕ್ತಿಯನ್ನು ಹೆಚ್ಚು ಮಾಡುವಂತ ಆಸನ ಜಠರ ಪರಿವರ್ತನಾಸನ. ಹೊಟ್ಟೆಗೆ ಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ದು, ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿ ವ್ಯವಸ್ಥಿತವಾಗಿ ನಡೆಯುವ ಹಾಗೆ ಮಾಡುವುದು.
ಇದನ್ನು ಮಾಡುವಾಗ ಬೆಲ್ಟ್ ಅಲ್ಲಿ ನಾವು ಅಭ್ಯಾಸ ಮಾಡಬೇಕು. ಒಂದ್ಸರಿ ನೋಡ್ಕೊಳ್ಳಿ. ಎರಡು ಕಾಲಿನಲ್ಲಿ ಇರುತ್ತೆ ಅಲ್ವಾ? ಅವಾಗ ಒಂದೇ ಕಾಲು ತಗೊಂಡು ಈಗ ಎರಡು ಕಾಲಿಗೆ ಬೆಲ್ಟ್ ಹಾಕೊಂಡು ಮಲಗಿ ಆಮೇಲೆ ಬೆಲ್ಟ್ ಅನ್ನ ಜೋಡಿಸ್ಬೇಕು. ಬಲಗೈ ಇಟ್ಕೋಬೇಕು, ಬಲಗಡೆ ಮಾಡುವಾಗ ಎಡಗಡೆ ಮಾಡುವಾಗ ಎಡಗಡೆ ಇಟ್ಕೋಬೇಕು ಸೀದಾ. ಆಮೇಲೆ ನಾನು ಹಾಗೆ ಕಾಲು ಬೆಂಡ್ ಮಾಡಿ ರೈಟ್ ಸೈಡ್ ಮಾಡಿ ಹೀಗೆ ಈ ಕೈ ನೇರ ಮಾಡ್ಬೇಕು. ಈಗ ನಾನು ಹಾಗೆ ಚೂರಿ ಪಕ್ಕ ಸೀದಾ ಪಾದ ಒತ್ತಬೇಕು, ಚೆನ್ನಾಗಿ ಒತ್ತಬೇಕು. ಎರಡೂ ಪಾದವನ್ನ ಬೆಲ್ಟ್ ಒತ್ತಾ ಇರಬೇಕು. ಇದು ಸಪೋರ್ಟ್ ಕೊಡು. ಮತ್ತೆ ಕಾಲು ಬೆಲ್ಟ್ ಮಾಡಿಕೊಂಡು ವಾಪಸ್ ಬರಬೇಕು ಅಂತ ನೇರ. ಆಮೇಲೆ ಇದೊಂದು ಕಡೆ ಮಾಡಿ ಉದ್ದ ತರ ಏನ್ ಮಾಡ್ಬೇಕಂತ ಮಾಡಿ. ಈ ಕಾಲು ಬೆಂಡ್ ಮಾಡಿ, ಬೆಲ್ಟ್ ಒಳಗಡೆ ಕೈ ಹಾಕಿ ನಾನು ಬೆಂಡ್ ಮಾಡಿ, ನಿಮ್ಮ ಬಲಗೈ ಸಪೋರ್ಟ್. ಈಗ ನಿಧಾನವಾಗಿ ಕಾಲು ನೇರ ಮಾಡಿ ಎಡಕ್ಕೆ ಮಾಡಿ, ನೇರ ಮಾಡಿ ಲೆಫ್ಟ್ ಸೈಡ್ ಮಾಡಿ, ಕಾಲು ನೇರ ಮಾಡಿ ರೈಟ್ ಗಟ್ಟಿ ಎಳ್ಕೋಬೇಕು. ಬರೋದು ಕೆಳಗೋಲಿ, ಕಾಲು ಕೆಳಗೋಲಿ, ಕೆಳಗೆ ಇನ್ನು ಬನ್ನಿ ಕೆಳಗೆ, ಇನ್ನು ಕೆಳಗೆ. ಆ ಕಡೆ ಮಾಡಬೇಕು. ಮತ್ತೆ ಕಾಲು ಬೆಂಡ್ ಮಾಡಿ ವಾಪಸ್ ಆ ಕಡೆ ನಿಧಾನ ಲೆಫ್ಟ್ ಹ್ಯಾಂಡ್ ಎಕ್ಸ್ಪೀಲ್ ಮಾಡಿದ ನಿಧಾನಗೆ ಲೆಫ್ಟ್ ಸೈಡ್ ಮಾಡಿ ಸ್ಟ್ರೈಟ್ ದೃಷ್ಟಿ ಬಲ ನೇರ ಕಾಲು ನೇರ ಮಾಡಬೇಕು. ಟಚ್ ಮಾಡ್ತಾ ಇದೆ ಪಾದ ಮತ್ತೆ ನಿಧಾನವಾಗಿ ಕಾಲು ಬೆಂಡ್ ಮಾಡಿ ಹಾಗೆ ವಾಪಸ್ ಮೇಲೆ. ಮತ್ತೊಮ್ಮೆ ಪರಿವರ್ತನಾಸನ ಬೆಲ್ಟ್ ಜೊತೆ ಮಾಡಿದ್ರೆ ಏನ್ ಲಾಭ ಆಯ್ತು? ಕಾಲಿನ ಟಚಿಂಗ್, ಲೆಗ್ ಟಚಿಂಗ್ ಅದನ್ನು ಉಳಿಸಿಕೊಂಡು ಮಾಡೋದು ಹೇಗೆ ಅಂತ ಇದು ಮೊದಲನೇ. ಅಂದ್ರೆ ಕಾಲಿನ ಎಳೆತ ಇದೆಯಲ್ಲ ಅದು ಸರಿಯಾಗಿ, ಮತ್ತು ಪಾದ ಎರಡು ಒಂದೇ ಸ್ಥಿತಿಯಲ್ಲಿ ಇರಬೇಕು. ಒಂದು ಕಾಲು ನೋಡಿ, ಒಂದು ಕಾಲು ಹಿಂದೆ ಮುಂದೆ ಆಗೋಂಗಿಲ್ಲ, ಇದನ್ನು ಮಾಡಬೇಕು. ಒಂದು ಕಾಲು ಹಿಂದೆ ಆಯ್ತು ಅಂದ್ರೆ ಆ ಕಾಲು ಹಿಂದೆ ಸ್ಟ್ರೆಚ್ ಆಗಿಲ್ಲ, ಹಿಂದಿದೆ ಅಂತ. ಸಾಮಾನ್ಯವಾಗಿ ರೈಟ್ ಸೈಡ್ ಮಾಡುವಾಗ ಲೆಫ್ಟ್ ಟೈಮ್ ಸ್ವಲ್ಪ ಶಾರ್ಟ್ ಅಂತ ಅನ್ಸುತ್ತೆ, ಲೆಫ್ಟ್ ಸೈಡ್ ಮಾಡುವಾಗ ರೈಟ್ ಟೈಮ್ ಶಾರ್ಟ್ ಅಂತ ಅನ್ಸುತ್ತೆ. ಅದನ್ನು ಪುಷ್ ಮಾಡ್ಬೇಕು ನಾವು, ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ? ಇದನ್ನೇ ಈ ಆಸನವನ್ನ ನಾವು ಮಾಡುವಾಗ ನಮ್ಗೆ ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಸಿಗ್ಬೇಕು. ಏನ್ ಜಡ್ಜ್ಮೆಂಟ್ ಅದು? ನಾವು ನಾರ್ಮಲ್ ಮಾಡುವಾಗ ಏನ್ ಮಾಡ್ತೀವಿ? ಜಠರ ಪರಿವರ್ತನಾಸನದಲ್ಲಿ ಕೈ ಸೀದಾ ಇದ್ದಾಗ ಎಲ್ಲಿ ಬರ್ಬೇಕು? ಕಾಲೆಲ್ಲಿ ಬರ್ಬೇಕು? ಕೈ ಹಸ್ತ ಬರ್ಬೇಕು ಅಲ್ವಾ? ಒಂದ್ಸರಿ ಮಾಡಿ ನೋಡೋಣ, ಹಾಗೆ ಮಾಡಿ ನೋಡೋಣ. ಆಯ್ತಾ? ಬಂದ ಕೈ ಮೇಲೆ ಕಾಲು ಬಂತ? ಇಲ್ಲ ಬಂತ? ಬರ್ಲಿಲ್ಲ ಹೇಳಿ. ಕೈ ಹಸ್ತದ ಮೇಲೆ ಕಾಲು ಬಂತ, ಪಾದ ಬಂತ, ಅಥವಾ ಶಾರ್ಟ್ ಆಯ್ತಾ, ಅಥವಾ ಕೆಳಗೆ ಬಂತ? ಏನ್ ಹೇಳಿ? ಹಸ್ತ ದಾಟಿ ಸ್ವಲ್ಪ ಮೇಲೆ ಹೋಯ್ತು, ಹೊರಗಡೆ ಹೊರಗಡೆ ಹೋಯ್ತು. ಯಾಕಾಗತ್ತೆ? ಈಗ ನಾವು ತಿರ್ತೀವಲ್ಲ, ಅದಕ್ಕೆ ಜಠರ ಪರಿವರ್ತನಾಸನ ಅಂತ ಇಟ್ಟಿರೋದಿರ್ತೇವೆ. ಜಠರ ಪರಿವರ್ತನಾಸನ ಅಂದ್ರೆ ಜಠರ ಆಗ್ನೇಯ ಆ ಪಾಯಿಂಟ್ ಇದೆಯಲ್ಲ ಅಲ್ಲಿ ರೊಟೇಟ್ ಆಗ್ಬೇಕು. ಸೊಂಟ ಅಲ್ಲ, ಸೊಂಟದಿಂದ ಈ ಕಡೆಯಿಂದ ಟರ್ನ್ ಆಗ್ಬೇಕು. ಉದಾಹರಣೆ ಹೀಗಿದೆ, ಈಗ ನೋಡಿ ಹೀಗಿರುತ್ತೆ, ಇಲ್ಲಿಂದ ಹೀಗೆ, ಇದನ್ನ ನಿಧಾನ ಟರ್ನ್ ಆಗುತ್ತೆ, ಮತ್ತೆ ಸೀದಾ ಇದನ್ನ ಟರ್ನ್ ಆಗುವಾಗ ಸೊಂಟ ಮೇಲೆ ಬರುವಾಗ, ಅಂದ್ರೆ ಒಂದ್ ಸೈಡ್ ಇರುವಂಗಿಲ್ಲ. ನೋಡಿ ನೀವು ಒಂದ್ಸರಿ ತೋರಿಸ್ಬಿಡ್ತೀನಿ. ಈಗ ಇದನ್ನ ಮಾಡುವಾಗ ಕಾಲು ಬೆಂಡ್ ಮಾಡಿ, ಬೆಂಡ್ ಮಾಡಿದಾಗ ನೋಡಿ
ಒಂದ್ಸರಿ ಕಾಲನ್ನು ನಿಮ್ಮ ಕಡೆ ಎಳ್ಕೊಳ್ಳಿ. ಎಳ್ಕೊಂಡ್ಮೇಲೆ ಅಲೆ ಇದೆ, ಎಳ್ಕೊಂಡ್ಮೇಲೆ ಮತ್ತೆ ವಾಪಸ್ ಹಿಂಗೆ ಹೋಗೋದು. ಫಸ್ಟ್ ಎಳ್ಕೊಂಡು ಹೀಗೆ ಆಮೇಲೆ ಕೈ. ಈಗ ನಾನು ನೋಡಿ ಈ ಕೈ ಅಂತ ತರ್ತೀನಿ. ಈಗ ತರುವಾಗ ಈಗ ಒಂದ್ಸರಿ ತಪ್ಪು ಮಾಡ್ತೀನಿ, ನೋಡ್ತಾ ಇದ್ದೀನಿ ನಿಧಾನಾಗಿ ತಂದು ಸೀದಾ ನೋಡಿ ಎಲ್ಲ ಇದು ಕಾಲು ಕೈ ದಾಟಿ ಹೋಯ್ತಾ ಇಲ್ಲ, ಹೌದಾ ಇಲ್ಲ? ಯಾಕೆ ಅಂದ್ರೆ ಇದು ಲೂಸ್ ಬಿಟ್ಟಿತ್ತು. ಇದು ಲೂಸ್ ಬಿಟ್ಬಿಟ್ರೆ ಆವಾಗ ಕಾಲು ಉದ್ದ ಆಗುತ್ತೆ, ಕೈಗೆ ಸಿಗಲ್ಲ. ಅದಕ್ಕೆ ಈಗ ನೋಡಿ ನಾನು ಮಾಡ್ಬೋದು. ಇಲ್ಲಿ ನೋಡಿ ಇದನ್ನ ಹೀಗೆ ಇಡ್ತೀನಿ, ಇಲ್ಲ ನೋಡಿ ಈ ಹತ್ರ ತಗೊಂಡಿದ್ದೀನಿ ನೋಡಿ, ಎಲ್ಲಿ ಡಾಕ್ ಆಗೋದು ನೋಡ್ತಾ ಇತ್ತು ನೋಡಿ. ಈಗ ನೇರ ಈಗ ನೋಡಿ ಎಲ್ಲಿ ಬಂತು ಕಾಲು, ಕೈ ಹಸ್ತದ ಹತ್ರ ಬಂತು. ನೀವು ಸ್ವಲ್ಪ ಲೂಸ್ ಬಿಟ್ರೆ ಇಲ್ಲಿ ಕಂಟ್ರೋಲ್ ಮಾಡೋದು ಇಲ್ಲಿದೆ, ಕಂಟ್ರೋಲಿಂಗ್ ಇಲ್ಲಿದೆ. ನೀವು ಸ್ವಲ್ಪ ಲೂಸ್ ಬಿಟ್ಬಿಟ್ರೆ ಇದು ಹೋಯ್ತು ಬರುತ್ತೆ. ಸೊ ದಟ್ ಈಸ್ ಇಲ್ಲಿ ನೋಡಿ, ಇಲ್ಲಿ ಈ ಭಾಗ ಇದೆಯಲ್ಲ, ಇದನ್ನು ಹಾಗೇ ಮೇಂಟೈನ್ ಮಾಡಬೇಕು. ಸೀದಾ ನೇರ ಟಚ್, ಇದು ಅಭ್ಯಾಸ ಆಗಬೇಕು. ಜಠರ ಪರಿವರ್ತನಾ ಅಂತ ಅಲ್ಲಿಯೇ ಟರ್ನ್ ಆಗಬೇಕು. ಏನಂತ ಸರಿ ಮಾಡಿ. ಈಗ ಎರಡು ಕಾಲೇ ಸ್ವಲ್ಪ ಹೊರಗಡೆ ಆಯ್ತಾ ನೋಡಿ. ಇಲ್ಲಿ ಪಾದ ಸಿಗರೆ, ಪಾದ ಹೀಗೆ ಇಡುವಂತ ಇದೆ. ಇಲ್ಲಿಂದ ನಿಧಾನ ಕಾಲ್ ಬೆಂಡ್ ಮಾಡಬೇಕು ನೋಡಿ. ಬೆಂಡ್ ಮಾಡಿ ಹೀಗೆ ಇಟ್ಕೊಬೇಕು, ಗೊತ್ತಾಯ್ತಲ್ಲ? ಹೀಗೆ ಹತ್ರ ತಗೋಬೇಕು ಹೀಗೆ ನೋಡಿ, ಕೈ ಹೀಗೆ. ಆಮೇಲೆ ಸ್ವಲ್ಪ ಈ ಕಡೆ ಬರಬೇಕು. ಈ ಕೈಯನ್ನು ಮುಂತಳಬೇಕು, ಈ ಭುಜ ಕೆಳಗೆ, ಮತ್ತೆ ಹೀಗೆ ಇಟ್ಕೊಬೇಕು ನೋಡಿ. ಸ್ವಲ್ಪ ಮುಂದೆ ಈಗ ನಿಧಾನ ಕಾಲೇ ಹಾಗೆ ನೋಡಿ. ಪರಿವೃತ್ತ ಜಾನು ಶೀರ್ಷಾಸನ. ತಲೆ ಪೂರ್ಣ ಹಿಂದಕ್ಕೆ, ಕನೇರ ಪೂರ್ಣ ಹಿಗ್ಸಿ. ನೋಡೋಣ, ಪ್ರಯತ್ನ ಅಂತ ಮಾಡಿ. ಜಗ್ತ ಸೊಂಟದಿಂದ ಹಿಂದೆ ಭಾಗ, ಕಾಲಿನ ಸ್ಥಿತಿ ಹಾಗಿರ್ಬೇಕು. ಬೆಲ್ಟ್ ಅನ್ನ ಒತ್ತಬೇಕು, ಸೊಂಟದಿಂದ ಬೆಲ್ಟ್ ಅನ್ನ ತಳ್ಳಬೇಕು, ಬೆಲ್ಟ್ ಇಂದ ಸೊಂಟ ತಳ್ಳಬೇಕು. ಆವಾಗ ಈಕ್ವಲ್ ಬರುತ್ತೆ. ಮಾಡಿ ಅಪ್ಪರ್ ಬಾಡಿ ಫ್ರೀ ಬಿಡಿ, ಫ್ರೀ ಬಿಡ್ತಾ ಫ್ರೀ ಬಿಡಿ ಇಲ್ಲ ಹೋಗಿ ಎದೆ ಎತ್ತಿ ತಲೆ ಹಿಂದಕ್ಕೆ ಬೆಲ್ಟ್ ಅನ್ನ ಸೊಂಟವನ್ನ ತಳ್ಳಬೇಕು, ಬೆಲ್ಟ್ ಅನ್ನ ಸೊಂಟದಿಂದ ತಳ್ಳಬೇಕು, ಎರಡೂ ಆಗಬೇಕು. ಕಾಲಿಯ ಮಾಡಿ ನಿಧಾನಕ್ಕೆ ವಾಪಸ್ ರಿಲ್ಯಾಕ್ಸ್. ರೈಟ್ ಸೈಡ್ ರೆಡಿ, ಪಕ್ಕವಾಗಿ ಚಿಕ್ಕುಡಿ ಮೇಲೆ ಕೆಳಗಡೆ ಇಟ್ಕೊಳ್ಳಿ, ಟಚ್ ಮಾಡಿ ನೇರ ಮಾಡಿ ಎಳಿತಾ ಇದೆ, ಗಟ್ಟಿ ಎಳ್ಕೋಬೇಕು. ಮತ್ತೆ ಹಾಗೆ ವಾಪಸ್ ಕೆಳಕ್ಕೆ ಈ ಕಡೆ ಇಟ್ಕೊಳ್ಳಿ. ಗಟ್ಟಿ ಎಳ್ಕೊಳ್ಳಿ. ಹಾಗೆ ಕೈ ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಇಳಿದಿ. ಚೆನ್ನಾಗಿ ಟಚ್ ಮಾಡಬೇಕು, ಬೆಲ್ಟ್ ಅನ್ನ ಜರಿಬೇಕು, ಬೆಲ್ಟ್ ಜಗ್ಗಿ ಹೊಟ್ಟೆ ಒಳಗೆ ತಗೊಳ್ಳಿ. ನಿಧಾನವಾಗಿ ವಾಪಸ್ ಬನ್ನಿ, ರಿಲ್ಯಾಕ್ಸ್. ಈಗ ಹಾಗೆ ಪಕ್ಕಕ್ಕೆ ಬಾಗಿ ನಿಧಾನ ಪಕ್ಕಕ್ಕೆ ನೇರ ಮಾಡಿ ಹೇಳಿ, ಗಟ್ಟಿ ಎಳ್ಕೋಬೇಕು. ಈಗ ಹಾಗೆ ಮೇಲ್ ನೋಡಿ, ಬನ್ನಿ ವಾಪಸ್ ಹಾಗೆ ನೇರ ನಿಧಾನ ಪಕ್ಕಕ್ಕೆ ನೇರ ಮಾಡಬೇಕು, ಮೇಲೆ ಮತ್ತೆ ನಿಧಾನ ಮೇಲಕ್ಕೆ ಹಾಗೆ ವಾಪಸ್. ಇದನ್ನ ಮಾಡುವಾಗ ಬೆಲ್ಟ್ ಎಲ್ಲಿರ್ಬೇಕು, ಬೆಲ್ಟ್ ಹೀಗಿದೆಯಾ ಇಲ್ಲೇ ಇರ್ಬೇಕು, ತಲೆ ಮೇಲೆ ಬೆಲ್ಟ್ ಹೀಗೆ ತಗೊಂಡು ಹೋಗ್ಬಾರ್ದು, ಇದು ರಾಂಗ್ ಇದೆ, ಮೇಲೆ ಇರ್ಬೇಕು. ಅದಕ್ಕೆ ಮೇಲಿಂದನೇ ಹೋಗ್ಬೇಕು ಪಕ್ಕಕ್ಕೆ. ನೀವು ಹೋಗುವಾಗಲೇ ಹೀಗೆ ಹೋಗ್ಬಿಟ್ರೆ ಅವಾಗ ಬೆಲ್ಟ್ ಏನಾಯ್ತು, ಹಿಂದೆ ಹೋಗ್ಬಿಟ್ಟು, ಶೋಲ್ಡರ್ ಹಿಂದೆ ಹೋಗ್ಬಿಟ್ಟು ನೋಡಿ, ಕೈದಾಗಿ. ಸೊ ಇದು ಸೀದಾ ಹೋಗ್ಬೇಕು, ಇದೇ ಸ್ಥಿತಿಯಲ್ಲಿ ಹೋಗ್ಬೇಕು. ಆವಾಗ ನಿಮ್ಗೆ ಅರ್ಧ ಕಡೆ ಚಕ್ರಾಸನ ಲಾಭ ಮಾಡಿ.
ತಲೆ ಮೇಲೆ ಇರಬೇಕು. ತಲೆಯ ಮೇಲೆ ಕರೆಕ್ಟ್ ಅದೇ ಲೈನ್ನಲ್ಲಿ ಕಾಲಿಗಾನ ಬೆಂಡ್ ಮಾಡಬೇಕು. ಈ ಪಕ್ಕಕ್ಕೆ ಹೋಗ್ಬೇಕು, ಹೀಗೆ ಪಕ್ಕಕ್ಕೆ ಹೋಗ್ಬೇಕು, ಪಕ್ಕಕ್ಕೆ, ಆಮೇಲೆ ಕಾಲಿನ, ಆಮೇಲೆ ಮೇಲೆ ಹೋಗ್ಬೇಕು, ಮತ್ತೆ ವಾಪಸ್. ಗೊತ್ತಾಯ್ತಲ್ಲ? ಇನ್ನೊಂದು ಕಡೆ ತೋರ್ತೀನಿ ನೋಡಿ, ಪಾದ ಹೀಗೆ. ತಪ್ಪೇನಾಗತ್ತೆ ತೋರಿಸ್ತೀನಿ ಈಗ. ಕೈ ಹಿಂದಕ್ಕೆ ನಿಧಾನ ಪಕ್ಕಕ್ಕೆ ಹೋಗ್ತೇನೆ, ಪಕ್ಕಕ್ಕೆ ಹೋಗ್ತೇನೆ. ಏನಾಯ್ತು? ಕೈ ಏನ್ ಮಾಡಿದೆ? ಹಿಂದ್ಗಡೆ ಬಾಡಿ ಏನಾಯ್ತು? ಶರೀರ ಮುಂದಕ್ಕೆ ಬಂದ್ಬಿಡ್ತಾರೆ. ಹೀಗಾಗಿ ತ್ರಿಕೋನಾಸನ ಸ್ಟೆಪ್ ಹೋಗ್ಬಿಡು. ಅದಕ್ಕೇನ್ ಮಾಡಬೇಕು? ಹೀಗೆ ಇಲ್ಲಿಂದ ಪಕ್ಕಕ್ಕೆ ಬಾಗ್ಬೇಕು, ಹೀಗೆ ಪಕ್ಕಕ್ಕೆ ಬಾಗ್ಬೇಕು ನೋಡಿ, ಕಾಲು ಬೆಂಡ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ನೇರ ಮಾಡಬೇಕು. ಲಾಭ ಏನು? ಕೈ ಹಿಂದ್ಗಡೆ ಇಟ್ಕೊಂಡು ಮಾಡಿದೆ ಯಾಕೆ? ಶರೀರ ಒಂದೇ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು. ಒಂದು ಕೈ ಹಿಂದಕ್ಕೆ ತಗೊಂಡೋದಾಗ ಏನಾಗತ್ತೆ? ಎದೆ ಬೆನ್ನು ಏನಾಗತ್ತೆ? ಹೀಗತ್ತೆ. ಭುಜ ಏನಾಗತ್ತೆ? ಹಿಂದಕ್ಕೆ. ಗೊತ್ತಾಯ್ತಲ್ಲ? ಸೊ ಅದಕ್ಕೆ ಎವ್ರಿ ಆಸನದಲ್ಲೂ ಚೆಸ್ಟ್ ಲಿಫ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಬನ್ನಿ ಬೇಗ ಸೇಲ್ ಮಾಡೋಣ. ಕೈ ಮೇಲೆ ತಂದ್ಬಿಡ್ಬೇಕು ಸೀದಾ. ಗೊತ್ತಾಯ್ತಲ್ಲ? ನೋಡಿ ಹೀಗೆ ಹಿಂದ್ಗಡೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಎದೆ ಹಿಗ್ಸೋದೆಲ್ಲ ಇತ್ತಲ್ಲ. ಸೊ ಇದು ನೋಡಿ ತನ್ನಿಂತಾನೆ ಮಾಡ್ಬಿಡ್ತಾರೆ. ಹಿಂದೆ ತಗೊಂಡ್ಬಿಟ್ರೆ ಸಾಕು, ಹಿಗ್ಸ್ಬಿಡ್ತು, ಹಿಗ್ಸ್ಬಿಟ್ಟು ಹಾಗೆ ಹೋಗ್ಬೇಕು. ನಿಧಾನ ಕೆಳಗಡೆ ಪಾದದ ಒಳ ಅಂಚು ಒತ್ತಬೇಕು, ಚೆನ್ನಾಗಿ ಒತ್ತಬೇಕು. ಈಗ ಹಾಗೆ. ಗೊತ್ತಾಯ್ತಲ್ಲ? ಟರ್ನ್ ಮಾಡಿ. ಲೆಫ್ಟ್ ಹ್ಯಾಂಡ್ ಡೌನ್, ಜಸ್ಟ್ ಕಾಲ್ ಬೆಂಡ್ ಮಾಡಿ, ಡೌನ್. ಈಗ ಕಾಲು ನೇರ ಮಾಡಿ ಮೇಲಕ್ಕೆ, ಮತ್ತೆ ಹಾಗೆ ವಾಪಸ್ ರಿಲ್ಯಾಕ್ಸ್. ಕಾಲು ಚೇಂಜ್ ಮಾಡಿ. ಈಗ ಎಡಗಾಲು ಮುಂದೆ. ಈಗ ಹಾಗೆ ಲೆಫ್ಟ್ ರೈಟ್ ಹ್ಯಾಂಡ್ ಡೌನ್, ಜಸ್ಟ್ ಬೆಂಡ್ ಮಾಡಿ ಎಡಗಾಲು ಹಾಗೆ ಮೇಲಕ್ಕೆ ಮಾಡಿ, ನಿಧಾನಕ್ಕೆ ವಾಪಸ್ ಬನ್ನಿ. ರಿಲ್ಯಾಕ್ಸ್. ಇನ್ನಲ್ಲ ಉಲ್ಟಾ ಆ ಕೈ ಕಡೆ ಬರಬೇಕು. ಕಾಲು ಸರಿ ಇದೆ. ಕೈ ಎಡಗಾಲು ಮುಂದೆ ಇಟ್ಕೊಳ್ಳಿ. ಎಡಗೈಲಿ ಬೆಲ್ಟ್ ಇಟ್ಕೊಳ್ಳಿ. ಪಾದ ಹಿಂದೆ ತಿರ್ಸ್ಕೊಳ್ಳಿ. ಈಗ ಹಾಗೆ ಕಡೆ ನೋಡಿ, ಬೆಲ್ಟ್ ಹಿಂದೆ ಇದನ್ನು ತಗೊಳ್ಳಿ. ಹಿಂದೆ ಬೆಲ್ಟ್ ಅಪ್ಪರ್ ಬ್ಯಾಕ್. ನಿಧಾನ ಹಾಗೆ ಟರ್ನ್ ಮಾಡಿ. ಕೈ ಮೇಲೆ ಸೊಂಟ ಹಿಂದೆ, ಸ್ವಲ್ಪ ಹಿಂದೆ, ಭುಜ ಹಿಂದೆ, ಹಾಗೆ ಟರ್ನ್ ಮಾಡಿ ಬೆಲ್ಟ್. ಕಾಲು ಮಾಡಿ ವಾಪಸ್ ರಿಲ್ಯಾಕ್ಸ್. ಈಗ ಹಾಗೆ ನೇರ ಎದೆ ಹಿಂದಿನ ಕಾಲು ನೇರ ಮಾಡಿ, ಪೂರ್ಣ ನೇರ ಮಾಡಿ. ಹಿಂದಿನ ಕಾಲು ಪುಷ್ ಮಾಡಿ, ಹಿಂದಿನ ಕಾಲು ಮೊಣಕಾಲು. ಈಗ ಹಾಗೆ ನೇರ ಮುಂದಕ್ಕೆ, ಕಾಲು ಕೆಳಕ್ಕೆ, ವಾಪಸ್. ಈಗ ಜಗಿ ಕಾಲೆತ್ತಿ ಎದಿ ಮುನ್ನೋಡಿ, ಮುನ್ನೋಡಿ. ಹಾಗೆ ಬೆಲ್ಟ್ ಪುಷ್ ಮಾಡಿ, ಹಿಂದೆ ಹಿಪ್ ಪುಷ್ ಮಾಡಿ. ಕಾಲಿನ ಎದಿ ಮೇಲೆ ಸಾಲ, ಇನ್ನ ಮೇಲೆ ಕೆಳಗೆ ಹೋಗ್ಬೇಕಂತಲ್ಲ, ಕೆಳಗೆ ಹೋಗ್ಬೇಕು. ಕಾಲೆತ್ತಿ ಮೇಲೆ ಬರಲಿ, ಕಾಲು ಇನ್ನ ಮೇಲೆ ಬರ್ಸಿ. ನೋಡಿ ಕರೆಕ್ಟ್. ಕಾಲಿ ತಲೆ ಎತ್ತಿ ನೇರ ಮಾಡಿ ಬನ್ನಿ. ಕಾಲೆ ಎತ್ತಿ ಮುಂದೆ ಬಾರಿ, ಹೋಗಿ ಕೆಳಗೆ. ಹಾಗೆ ಕಾಲೆತ್ತಿ ಮುನ್ನೋಡಿ, ಮುನ್ನೋಡಿ, ಮುಂದೆ ನೇರ ಮಾಡಿ. ಪಾದ ಸೀದಾ ಬನ್ನಿ ವಾಪಸ್. ಪರಿವೃತ್ತ ಸುತ್ತ ಪಾರ್ಶ್ವ, ಸುತ್ತ ಪಾದ ಹೋಗಿ ನಿಧಾನ ಪಕ್ಕಕ್ಕೆ. ಪರಿವೃತ್ತ ಸುತ್ತ ಪಾದಾಂಗುಷ್ಟ ಹೆಂಗಿಂಗ್ ಮಾಡಿ, ನೆಲಕ್ಕೆ ತಾಗಿಸಬಾರ್ದು. ಪಾದ ಹಾಗೆ ಟಚ್ ಮಾಡಿ, ನೇರ ಮಾಡ್ತಾ ಇದ್ದೀವಿ. ಕಾಲು ನೇರ ಮಾಡಿ, ಸ್ಟ್ರೈಟ್ ಮಾಡಿ. ಕಡೆ ಕಾಲು ಬೆರಳಿನ ಕಡೆ, ಬೆರಳಿನ ಕಡೆ ತಗೊಳ್ಳಿ, ಬೆರಳಿನ ಕಡೆ ಎಕ್ಸಿ. ಕಾಲು ಟಚ್ ಮಾಡಿ. ಕೆಳಗಡೆ ಕಾಲು ಅಡ್ಡ ಇರಬೇಕು, ಕೆಳಗಡೆ ಕಾಲು ಅಡ್ಡ ಬಿಡಬೇಕು. ಪಾದದ ಹೊರ ಅಂಚಿಗೆ ಅದು ತಾಗಬೇಕು. ಸೀದಾ ಮಾಡಿ. ಹಾಗೆ ಕೃಷ್ಣ ಈ
ಮಾಡಿ, ಎಲ್ಬೋ ಸಪೋರ್ಟ್ ಕೊಡಿ, ಕಾಲು ಟಚ್ ಮಾಡ್ತಾ ಇರಬೇಕು, ಪುಷ್ ಮಾಡಬೇಕು, ಇದನ್ನು ಪುಷ್ ಮಾಡಿ. ಆ ಕಡೆ ನೋಡಿ, ಕಾಲು ನಿಮ್ಮ ಕಡೆ ಏನ ಮಾಡಬೇಕು, ಮ್ಯಾಟ್ ಬಿಟ್ಟು ಹೊರಗಡೆ ಹೋಗುವ, ಕಾಲು ಒಳಗೆ ಟಚ್ ಆಗಬೇಕು. ಈಗ ಹಾಗೆ ಮೇಲಕ್ಕೆ ಸೆಕೆಂಡ್ ರೌಂಡ್ ಮಾಡಿ, ರೈಟ್ ಲೈನ್ ಸ್ವಲ್ಪ ಟರ್ನ್, ಇನ್ನು ಸ್ವಲ್ಪ ಟರ್ನ್ ಮಾಡಿ ಮೇಲಕ್ಕೆ ಸ್ವಲ್ಪ ಹಿಂದೆ, ತಲೆ ಟಚ್ ಆದ್ಮೇಲೆ ಸ್ವಲ್ಪ ಹಿಂದಲ್ಲಿ ಪಾದ ಹೋಗ್ಬೇಕು, ತೆಗಿಸ್ಬೇಕು, ಮತ್ತೆ ವಾಪಸ್ ಮಾಡಿ. ಇಲ್ಲಿಂದ ನೋಡಿ, ಹೀಗೆ ಕಾಲ್ಗೆ ನೋಡಿ, ಹಾಗೆ ಕೈ ಕ್ರಾಸ್, ಹೀಗೆ ಹೀಗೆ ಮೇಲೆ ನಿಧಾನ ನೋಡಿ. ಇಲ್ಲಿ ಕೈ ದೂರ ಆಗಬಾರ್ದು, ಕೈ ಹೀಗೆ ನಿಧಾನ ಹಾಗೆ ಸೀದಾ ಟಚ್ ಮಾಡಬೇಕು, ತಲೆ ಹಿಗ್ಸ್ಬೇಕು, ಸ್ವಲ್ಪ ಹಿಂದೆ ಹೊರ ಕಳ್ಬೇಕು. ಮಾಡಿ. ರನ್ ಅಥವಾ ಆನ್ಲೈನ್ ಹೇಳ್ತಾ ಇದ್ದೀನಿ, ಪಿಲೋ ಇಲ್ಲ ಅಂದರೆ ನಾವು ಬೆಡ್ ಶೀಟನ್ನು ಫೋಲ್ಡ್ ಮಾಡಿ ಹಾಕ್ಬೋದು, ಚಾದರ್ ಅಥವಾ ಫೋಲ್ಡ್ ಮಾಡಿ ಹಾಕ್ಬೋದು. ಬೆನ್ನಿ ಕರೆಕ್ಟಾಗಿ ಇಟ್ಕೊಂಡು ಸರಿ ಇಟ್ಕೊಂಡು ಹಾಗೆ ಮಾಡಬೇಕು. ಪಿಲೋ ತಲೆ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಕಾಲಿಗೆ ಮಾಡಿ, ಆಮೇಲೆ ಕೈ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ ಶವಾಸನ. ಕರೆಕ್ಟಾಗಿ ಇಟ್ಕೊಳ್ಬೇಕು ಬ್ಯಾಗಿಗೆ. ಹಾಗೆ ಉಸಿರಾಟವನ್ನು ಗಮನಿಸ್ತಾ ಇರಿ.